ಹರೇ ಕೃಷ್ಣ. ಎಲ್ಲರದು ಆಯ್ತಾ ಗಣೇಶ ಹಬ್ಬ? ಮೊನ್ನೆ ಒಬ್ಬರು ನಮ್ಮ ದೇವಸ್ಥಾನದಲ್ಲಿ ಒಬ್ಬರು ಬಹಳ ಹಿರಿಯ ವೈಷ್ಣವರು ಬಂದಿದ್ದರು, ಬ್ರಹ್ಮಚಾರಿಗಳು, ಪುಣೆಯಿಂದ. ಸೊ ಅವರೊಂದು ಬಹಳ ಮುಖ್ಯವಾದ ವಿಷಯವನ್ನು ಹೇಳಿದ್ರು ಗಣೇಶ ಹಬ್ಬದ ಬಗ್ಗೆ. ಇದು ಯಾಕೆ ಮಾಡ್ತೀವಿ ಅಂತ ನನಗಿನ್ನೂ ಉತ್ತರ ಸಿಕ್ಕಿಲ್ಲ, ಬಟ್ ಅವ್ರು ಹೇಳಿದ ವಿಷಯವನ್ನು ನಾನು ಹಂಚ್ಕೋತೀನಿ, ಯಾಕಂದರೆ ಅದು ಬಹಳ ಮುಖ್ಯವಾದ ಒಂದು ವಿಷಯ ಹೇಳಿದ್ರು. ನಿಮ್ಮ ಮನೆಗೆ ಯಾರಾದರೂ ನಿಮಗೆ ಬೇಕಾಗಿರೋರನ್ನ ಬಂದರೆ ನೀವು ಅವರನ್ನು ಮನೆಯಿಂದ ಹೊರಗಡೆ ಕಳಿಸೋಕ್ಕೆ ಇಷ್ಟಪಡ್ತೀರೋ, ಇಟ್ಕೊಳ್ಳೋಕೆ ಇಷ್ಟಪಡ್ತೀರೋ? ಇಟ್ಕೊಳ್ಳೋಕೆ ಇಷ್ಟಪಡ್ತೀರಾ? ಅಲ್ಲಿ ನಾವು ಗಣೇಶ ಹಬ್ಬದಲ್ಲಿ ಏನು ಮಾಡ್ತೀವಿ? ತೊಗೊಂಡೋಗಿ ನೀರು ಹಾಕ್ಬಿಡ್ತೀವಿ. ಗಣೇಶನ್ನ ಕರ್ಕೊಂಡು ಬರ್ತೀವಿ, ಕಳಿಸ್ಬಿಡ್ತೀವಿ. ಸೊ ಅವರೊಂದು ಮುಖ್ಯವಾದ ವಿಷಯ ಹೇಳಿದರು. ವೈಷ್ಣವರಲ್ಲಿ, ವಿಷ್ಣುವಿನ ಆರಾಧಕರಲ್ಲಿ ನಾವು ಯಾವತ್ತೂ ದೇವರನ್ನು ವಿಸರ್ಜನೆ ಮಾಡಲ್ಲ. ವಿಸರ್ಜನೆ ಅಂದರೆ ನಮ್ಮ ಜೀವನದಿಂದ ಅವ್ರು ಹೋದರು ಅಂತ. ನಮ್ಮ ಜೀವನ ವಿಸರ್ಜನೆ ಆದಾಗ ನಾವು ಈ ದೇಹದಲ್ಲಿ ಭಗವಂತನ ಸೇವೆಯನ್ನು ನಿಲ್ಲಿಸ್ತೀವಿ. ಬೇರೆ ಯಾವ ಕಾರಣಕ್ಕೂ ನಾವು ಭಗವಂತನನ್ನು ಕರೆಸಿ ಅವರನ್ನು ಕಳಿಸೋದಿಲ್ಲ. ಸೊ ಇದು ನಾವು ಬಹಳ ವರ್ಷ ಮುಂಚೆ ಎಲ್ಲ ಕೃಷ್ಣ ಪ್ರಜ್ಞೆಗೆ ಬರೋಕ್ಕಿಂತ ಮುಂಚೆ ಇದನ್ನೇ ಮಾಡ್ತಾಯಿದ್ವಿ. ಚಿಕ್ಕವರಿದ್ದಾಗ ಬಹಳ ಬೇಜಾರಾಗ್ತಾಯಿತ್ತು. ಮಕ್ಕಳು ಅಳ್ತಾರೆ, ಯಾಕೆ ಗಣೇಶನ ಕಳಿಸ್ತಾ ಇದೀಯ ಅಂತ. ಅದು ನಿಜವಾಗ್ಲೂ ಅದು ಯೋಚನೆ ಮಾಡಬೇಕಾದಂಥ ವಿಷಯ. ಯಾಕಂದರೆ ಇವತ್ತಿನ ಈ ಒಂದು ಗಣೇಶ ಹಬ್ಬದ ಒಂದು ಅವತಾರ ಇದು ವೈದಿಕ ಪದ್ಧತಿ ಅಲ್ಲ. ನಾವು ಇವತ್ತು ಏನು ಮಾಡ್ತಾ ಇದ್ದೀವೋ ಅದು ವೈದಿಕ ಪದ್ಧತಿ ಅಲ್ಲ. ವೈದಿಕ ಪದ್ಧತಿಯಲ್ಲಿ ಮನೆಯಲ್ಲಿ ಇರೋ ದೇವರನ್ನು ಯಾವತ್ತೂ ಹೊರಗಡೆ ಕಳಿಸಲ್ಲ. ಸೊ ಇದು ಒಂದು ವಿಚಿತ್ರವಾದ ಒಂದು ಆಚರಣೆ ಭಾರತದಲ್ಲಿ ಶುರು ಆಗಿರೋದು. ಅದು ಎಷ್ಟು ವರ್ಷಗಳಿಂದ ಶುರುವಾಗಿದೆ ಇದು ಕಳಿಸೋದು ವಿಷಯ. ಇದು ನಮ್ಮ ಸ್ವಾತಂತ್ರ್ಯದ ಹೋರಾಟದ ಸಮಯದಿಂದ ಇದು ಶುರುವಾಗಿದ್ದು. ಬಾಲಗಂಗಾಧರ್ ತಿಲಕ್ ಅವರು ಇದನ್ನು ಪರಿಚಯಿಸಿದ್ದು. ಅದಕ್ಕಿಂತ ಮುಂಚೆ ಇದಿರಲಿಲ್ಲ ಭಾರತದಲ್ಲಿ. ಅಂದರೆ ಎಲ್ಲರ ಮನೆಯಲ್ಲಿ ಯಾರು ಗಣೇಶನ ಪೂಜೆ ಮಾಡ್ತಾರೋ ಅವ್ರ ಮನೆಯಲ್ಲಿ ಗಣೇಶನ ವಿಗ್ರಹ ಏನೋ ಇಟ್ಕೊಂಡು ಅದನ್ನು ಪೂಜೆ ಮಾಡ್ತಾರೆ, ಅಥವಾ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಈ ಕಳಿಸೋದು ವಿಷಯ ಶುರುವಾಗಿದ್ದು ಬಾಲಗಂಗಾಧರ್ ತಿಲಕ್ ಅವರಿಂದ. ಅವರು ಯಾಕೆ ಅದನ್ನು ಮಾಡಿದ್ರು? ವಿಶೇಷವಾಗಿ ಅವರ ಉದ್ದೇಶ ಸ್ವಾತಂತ್ರ್ಯದ ಹೋರಾಟದ ಬಗ್ಗೆ ಇತ್ತು. ಎಲ್ಲ ಭಾರತೀಯರನ್ನು ಒಂದುಗೂಡಿಸ್ಬೇಕು, ಒಗ್ಗಟ್ಟಿರಬೇಕು. ಒಗ್ಗಟ್ಟಿಗೆ ಯಾವುದೋ ಒಂದು ಕಾಮನ್ ವಿಷಯ ಇರಬೇಕು, ಎಲ್ಲರಿಗೂ ಬೇಕಾಗಿರುವಂಥ ವಿಷಯ ಇರಬೇಕು ಅಂತ ಅವರು ಮಹಾರಾಷ್ಟ್ರನಲ್ಲಿ ಶುರು ಮಾಡಿದ್ದು ಈ ಗಣೇಶ ಹಬ್ಬದ ಒಂದು ಆಚರಣೆ. ಇವತ್ತು ನಾವು ನಿಜವಾಗ್ಲೂ ಅದನ್ನು ಯೋಚನೆ ಮಾಡಿದೆ. ಅವ್ರು ಹೇಳಿದಾಗ ನನಗೆ ತುಂಬ ಒಂಥರ ಮನಸ್ಸಿಗೆ ಇದಾಯಿತು. ಎಷ್ಟು ನಾವು ಕುರುಡಾಗೆ ಯೋಚನೆ ಮಾಡದೆ ವಿಷಯಗಳನ್ನು ಮಾಡ್ತೀವಿ. ನಮಗೆ ಯಾರಾದರೂ ಈ ರೀತಿಯಾಗಿ ನಮ್ಮ ಜೊತೆ ವ್ಯವಹರಿಸಿದ್ರೆ ನಾವು ಸಂತೋಷ ಪಡ್ತೀವ? ನಾವು ಯಾರ್ದೋ ಮನೆಗೆ ಇರೋಕ್ಕೆ ಅಂತ ಹೋಗಿದ್ದೀವಿ, ತಕ್ಷಣ ಕಳಿಸ್ಬಿಡ್ತಾರೆ, ಸಂಜೆ ಹೋಗಿ ಸಾಕು. ಬೇಜಾರಾಯಿತು. ಯಾಕಂದರೆ ಗಣೇಶನ ಸ್ಥಾನ ಎಲ್ಲ ದೇವತೆಗಳು ಅಷ್ಟೇ. ಈ ಭಗವಂತನ ಸೃಷ್ಟಿಯಲ್ಲಿ 33 ಕೋಟಿ ದೇವತೆಗಳಿದ್ದಾರೆ. ಎಲ್ಲರೂ ಕೂಡ ಭಗವಂತನ ಬಹಳ ಪ್ರಿಯ ಸೇವಕರು, ಭಗವಂತನ ಪ್ರಿಯ ಸೇವಕರು. ಮತ್ತು ಅವರು ಯಾರೂ ಕೂಡ ಭಗವಂತನಿಂದ ಸ್ವತಂತ್ರರಲ್ಲ. ಅಂದರೆ ಅವರ ಶಕ್ತಿಯನ್ನು ಅವರು ಭಗವಂತನಿಂದನೇ ಪಡ್ಕೋತಾ ಇರೋದು. ಅದು ಅವ್ರಿಗೆ ಗೊತ್ತಿದೆ. ನಮ್ಮ ಬ್ರಹ್ಮ ಸಂಹಿತೆಯಲ್ಲಿ ಗಣೇಶನ ಬಗ್ಗೆ, ಸೂರ್ಯನ ಬಗ್ಗೆ, ಶಿವನ ಬಗ್ಗೆ, ದೇವಿಯ ಬಗ್ಗೆ, ಇವರೆಲ್ಲರ ಬಗ್ಗೆ ಬ್ರಹ್ಮ ವರ್ಣನೆ ಮಾಡಿದ್ದಾನೆ. ಎಲ್ಲ ದೇವತೆಗಳು ಹೆಚ್ಚು ಕಡಿಮೆ ಬರೋದು ಬ್ರಹ್ಮ ಪ್ರಕಟ ಆದಮೇಲೆ ಇವರೆಲ್ಲ ಪ್ರಕಟ ಆಗೋದು. ಸೊ ಬ್ರಹ್ಮ ಬರಿತಾನೆ, ಗಣೇಶನನ್ನು ನಾವು ಏನಂತ ಕರಿತೀವಿ? ಗಣೇಶನ ಯಾತಕ್ಕೆ ಪೂಜೆ ಮಾಡ್ತೀವಿ? ವಿಘ್ನ ವಿನಾಶಕ ಅಂತ. ವಿಘ್ನ ವಿನಾಶಕ ಅಂದರೆ ಈ ಭೌತಿಕ ಜಗತ್ತಿನಲ್ಲಿ ಯಾವುದೇ ಒಂದು ಕಾರ್ಯ ಮಾಡಿದ್ರೆ ವಿಘ್ನಗಳಿಲ್ಲದೆ ನಡೀಲಿ
ಅನ್ನೋ ಒಂದು ಉದ್ದೇಶದಿಂದ ನಾವು ಗಣೇಶನ ಪೂಜೆ ಮಾಡೋದು. ಆದರೆ ಗಣೇಶ ತನ್ನ ಶಕ್ತಿಯನ್ನು ಎಲ್ಲಿಂದ ಪಡ್ಕೊಳ್ತಾ ಇದ್ದಾನೆ? ಶ್ಲೋಕದಲ್ಲಿ ಹೇಳ್ತಾರೆ, ಗಣೇಶ ತನ್ನ ಸೊಂಡಲನ್ನು, 2 ಸೊಂಡಲನ್ನು ನರಸಿಂಹದೇವರ ಪಾದಗಳಲ್ಲಿ ಇರಿಸಿ, ನರಸಿಂಹದೇವರಿಂದ ಅವರು ಗಣೇಶ ತಮ್ಮ ಶಕ್ತಿಯನ್ನು ಪಡ್ಕೊಳ್ಳೋದು. ಅದಕ್ಕೆ ನಾವು ನರಸಿಂಹದೇವರನ್ನು ಭಕ್ತಿ ವಿಘ್ನ ವಿನಾಶಕ ನರಸಿಂಹದೇವ ಅಂತ ನಾವು ಗುಣಗಾನ ಮಾಡ್ತೀವಿ. ಅಂದರೆ ಭಕ್ತಿ ವಿಘ್ನ ವಿನಾಶಕ ಅಂದರೆ ಗಣೇಶನಿಗೆ ಭಕ್ತಿಯ ವಿಘ್ನ ವಿನಾಶ ಮಾಡೋ ಒಂದು ಅಧಿಕಾರ ಇಲ್ಲ. ಭೌತಿಕ ಒಂದು ಚೌಕಟ್ಟಿನಲ್ಲಿ, ಭೌತಿಕ ಜಗತ್ತಿನಲ್ಲಿ, ಭೌತಿಕ ವಿಷಯಗಳ ಒಂದು ಅಡಚಣೆಗಳನ್ನು ತೆಗೆದುಹಾಕೋ ಶಕ್ತಿ ಇದೆ. ಆದರೆ ಭೌತಿಕ ವಿಷಯಗಳ ಅಡಚಣೆ ಮತ್ತು ಆಧ್ಯಾತ್ಮಿಕ ವಿಷಯಗಳ ಅಂದರೆ ಭಕ್ತಿಯ ಜೀವನದಲ್ಲಿ ಬರೋ ಅಡಚಣೆಗಳು ಎಲ್ಲವನ್ನ ತೆಗೆದುಹಾಕೋ ಶಕ್ತಿ ಇರೋದು ನರಸಿಂಹದೇವರಿಗೆ. ಹಾಗಾಗಿ ಆ ಗಣೇಶ ಅವರಿಂದ ಶಕ್ತಿಯನ್ನು ಪಡ್ಕೋತಾನೆ. ಅದಕ್ಕೆ ಗಣೇಶನಿಗೆ ಗೊತ್ತು ನನ್ನ ಶಕ್ತಿ ಬರ್ತಾ ಇರೋದು ನರಸಿಂಹದೇವರಿಂದ ಅಂತ. ಹಾಗಾಗಿ ಇನ್ನೊಂದು ಮುಖ್ಯವಾದ ವಿಷಯವನ್ನು ಅವ್ರು ಹೇಳಿದ್ರು. ಹೇಗೆ ಅಂದರೆ ಗಣೇಶ ಮತ್ತು ಕೃಷ್ಣ ಅಥವಾ ವಿಷ್ಣುವನ್ನು ಒಂದೇ ಪೂಜಾ ವೇದಿಕೆ ಮೇಲೆ ಆರಾಧನೆ ಮಾಡಬಾರ್ದು. ಮಾಡಿದ್ರೂ ಅವ್ರನ್ನ ಬೇರೆ ಬೇರೆ ಮಾಡಬೇಕು. ಯಾಕೆ ಬೇರೆ ಬೇರೆ ಮಾಡಬೇಕು? ಯಾಕಂದರೆ ಗಣೇಶನ ಆರಾಧನೆ ಮಾಡ್ತಿರುವಾಗ ಗಣೇಶ ಯಾರ ಕಡೆ ನೋಡ್ತಾ ಇರ್ತಾನೆ? ಅವನು ಬಾಸ್ ಕಡೆ ನೋಡ್ತಾ ಇರ್ತಾನೆ. ಬಾಸ್ ಕೂತಿದ್ದಾರಪ್ಪ, ನನ್ನ ಸ್ವಾಮಿ ಇಲ್ಲಿದ್ದಾರೆ, ಅವರ ಆರಾಧನೆಯನ್ನು ಮಾಡೋ ಬದಲು ನನ್ನನ್ನು ಯಾಕೆ ಆರಾಧನೆ ಮಾಡ್ತಿದೆ? ಹೌದಾ, ನಮಗಿಂತ ಯಾರು ಹಿರಿಯರಿದ್ದರೆ ಯಾರಾದರೂ ಬಂದು ನಮಗೆ ಆರಾಧನೆ ಮಾಡೋಕ್ಕೆ ಬಂದರೆ ನಾವು ಹೇಳ್ತೀವಿ, ಇಲ್ಲ ಇಲ್ಲ ಅವ್ರಿಗೆ ಮಾಡಿ, ನಮ್ಗೆ ಯಾಕೆ ಮಾಡ್ತಾಯಿದ್ದೀರ? ನಾವು ಮುಖ್ಯ ಅಲ್ಲ, ಅವ್ರ ಮುಂದೆ ನಾವು ಮುಖ್ಯ ಅಲ್ಲ. ಸೊ ಆ ಗಣೇಶನಿಗೂ ಕೂಡ ಅಲ್ಲಿ ಕೂತ್ಕೊಂಡು ಬಹಳ ಮುಜುಗರ ಆಗುತ್ತೆ. ನಾವೇನು ಮಾಡ್ತೀವಿ? ಕಟ್ ಹಾಕ್ತೀವಿ ಅಲ್ಲಿ ಪೂಜೆಯಿಂದ. ಪೂಜೆ ಮಾಡ್ತಿರುವಾಗ ಅವರು ಅದನ್ನು ಸ್ವೀಕಾರ ಮಾಡಲೇಬೇಕು, ಆದರೆ ಅವ್ರಿಗೆ ಅಂತಹ ಪೇಚಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕಿಸ್ಬಿಡ್ತೀವಿ. ಸೊ ಎಷ್ಟೊಂದು ವಿಷಯಗಳು ನಾವು ನಮ್ಮ ಒಂದು ಆಚರಣೆಯಲ್ಲಿ ಮಾಡೋದು ಒಂದು ರೀತಿಯಲ್ಲಿ ನಾವು ಯೋಚನೆನೇ ಮಾಡಿಲ್ಲ. ಯಾಕೆ ಯೋಚನೆ ಮಾಡಿಲ್ಲ ಅಂದರೆ ಇದಕ್ಕೆ ಒಂದು ಸ್ವಲ್ಪ ಇತಿಹಾಸ ಇದೆ. ಇತಿಹಾಸ ಅಂದರೆ ನಾನು ಮುಂಚೆನೇ ಹೇಳಿದ್ದೀನಿ, ಶಂಕರಾಚಾರ್ಯರು ಒಂದು ಶಿವನ ಅಂಶವಾಗಿ ಅವರು ಬರ್ತಾರೆ. ಶಿವನಿಗೆ ಭಗವಂತ ಒಂದು ಕೆಲಸವನ್ನು ಕೊಡ್ತಾನೆ. ಏನು ಅಂದರೆ, ಈ ನನಗೆ ರೂಪ ಇಲ್ಲ, ಆಕಾರ ಇಲ್ಲ ಅನ್ನೋ ಒಂದು ನಾಸ್ತಿಕ ಅಥವಾ ನಿರಾಕಾರವಾದವನ್ನು ನೀನು ಎಲ್ಲ ಜನರಲ್ಲಿ ಹರಡಬೇಕು ಅಂತ ಶಂಕರಾಚಾರ್ಯರಿಗೆ ಒಂದು ಕಾರ್ಯವನ್ನು ಕೊಡ್ತಾನೆ ಭಗವಂತ. ಹಾಗಾಗಿ ಶಿವ ಶಂಕರಾಚಾರ್ಯರಾಗಿ ಬಂದು ಈ ಒಂದು ವಿಷಯವನ್ನು ಸ್ಥಾಪನೆ ಮಾಡ್ತಾರೆ. ಏನು ಹೇಳ್ತಾರೆ? ವೇದಗಳು, ಬುದ್ಧ ಬಂದು ಅದಕ್ಕಿಂತ ಮುಂಚೆ ವೇದಗಳಿಲ್ಲ ಅಂತ ನಿರಾಕರಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟ. ಆದರೆ ವೇದಗಳಿಲ್ಲ ಅಂದರೆ ವೈದಿಕ ಸಂಸ್ಕೃತಿ ಇಲ್ಲ, ಮಾನವ ಸಮಾಜ ಇಲ್ಲವೇ ಇಲ್ಲ. ಸುಸಂಸ್ಕೃತ ಮಾನವ ಸಮಾಜ, ವೈದಿಕ ವೇದಗಳ ಆಧಾರವಿಲ್ಲದೆ ಪ್ರಾಣಿಗಳ ಸಮಾಜವಾಗೋಗುತ್ತೆ. ಸೊ ಅದಕ್ಕೆ ಭಗವಂತನ ಇಚ್ಛೆ ಇತ್ತು, ಇಲ್ಲ ಇಲ್ಲ ವೇದಗಳನ್ನು ಸ್ಥಾಪನೆ ಮಾಡದೆ ಭೌತಿಕ ಜಗತ್ತು ನಡೆಯೋಕ್ಕಾಗಲ್ಲ, ವೇದಗಳನ್ನು ಸ್ಥಾಪನೆ ಮಾಡಲೇಬೇಕು. ಆದರೆ ವೇದಗಳನ್ನು ಹೇಗೆ ಸ್ಥಾಪನೆ ಮಾಡೋದು? ಜನರು ನಿರಾಕರಿಸ್ಬಿಟ್ಟಿದ್ದಾರೆ, ತಿರಸ್ಕರಿಸ್ಬಿಟ್ಟಿದ್ದಾರೆ. ಯಾಕೆ? ಬುದ್ಧ ಬಂದು ಹೇಳಿದ್ದು, ನೀವು ವೇದಗಳ ಆಧಾರದ ಮೇಲೆ ಪ್ರಾಣಿ ಹಿಂಸೆ ಮಾಡ್ತಾ ಇದ್ದೀರಾ, ವೇದಗಳನ್ನೇ ನಾನು ನಂಬೋದಿಲ್ಲ ಅಂದರೆ ಅವರು ಬುದ್ಧನಿಗೆ ಎಷ್ಟು ಅಂಟ್ಕೊಂಡ್ಬಿಟ್ಟಿದ್ರು ಅಂದರೆ ಅವ್ರು ಹೇಳಿದ್ರು, ನೀವು ನಂಬಲ್ಲ ಅಂದರೆ ನಾವು ನಂಬಲ್ಲ ಅಂದ್ಬಿಟ್ಟು ಎಲ್ಲರೂ ವೇದಗಳನ್ನು ತಿರಸ್ಕರಿಸ್ಬಿಟ್ಟಿದ್ರು. ಸೊ ಇವಾಗ ಭಗವಂತನ ಉದ್ದೇಶ ಇತ್ತು ವೇದಗಳ ಸ್ಥಾಪನೆ ಆಗಬೇಕು. ಮತ್ತೆ ಹೇಗೆ ಸ್ಥಾಪನೆ ಆಗಬೇಕು? ಏನೋ ಬಹಳ ವಿಶೇಷವಾದ ಒಂದು ವಿಷಯವನ್ನು ಹೇಳಿ ಜನರು ಅದನ್ನು ಸ್ವೀಕಾರ ಮಾಡೋ ರೀತಿಯಲ್ಲಿ ಹೇಳಬೇಕು. ಏನು ವಿಷಯ? ಅದಕ್ಕೆ ಶಂಕರಾಚಾರ್ಯರು ಬಂದರು, ನೀವೇ ಬ್ರಹ್ಮನ್ ಅಂದರು. ನೀವೇ ಬ್ರಹ್ಮನ್? ಓ ನಾವೇ ಬ್ರಹ್ಮನ್ನ ಎಲ್ಲಿ ಹೇಳಿದ್ದಾರೆ? ವೇದಗಳಲ್ಲಿ ಹೇಳಿದ್ದಾರೆ. ವೇದಗಳು ಹೇಳಿದ್ದಾರೆ, ಸರಿ ವೇದಗಳನ್ನು ಸ್ವೀಕಾರ ಮಾಡ್ತೀವಿ. ಸೊ ಈ ಉದ್ದೇಶದಿಂದ ಭಗವಂತ ಒಂದು ರೀತಿಯಲ್ಲಿ ಹೇಳ್ತಾರೆ, ಇದನ್ನು ಜನರಿಗೆ ಒಂದು ರೀತಿಯಲ್ಲಿ ಮೋಸ ಅಂದರೆ ಅರ್ಧಂಬರ್ಧ ಜ್ಞಾನವನ್ನು ಕೊಟ್ಟಿದ್ದು ಶಂಕರಾಚಾರ್ಯರು. ಅದಕ್ಕೆ ಅವರು ಬೋಧನೆಯಲ್ಲಿ ತಮ್ಮ ಪ್ರಚಾರದಲ್ಲಿ ಅವ್ರು ಹೇಳ್ತಾಯಿದ್ರು, ಭಗವಂತನಿಗೆ ಆಕಾರ ಇಲ್ಲ, ಅಹಂ ಬ್ರಹ್ಮಾಸ್ಮಿ, ನೀವೇ ಬ್ರಹ್ಮನ್. ಆದರೆ ಹಾಡು ಕಟ್ಟಿದ್ರು ಅವರು. ಯಾವುದದು? ಯಾವ ಹಾಡು? ಭಜಗೋವಿಂದಂ. ಭಜಗೋವಿಂದಂ 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 ಮೂಢಮತೆ. ಅಂದರೆ ಮೂಢರೇ. ಯಾರು ಮೂಢರು? ಅವರು ಯಾವ ತತ್ವವನ್ನು ಪ್ರಚಾರ ಮಾಡ್ತಾಯಿದ್ರು ಅದನ್ನು ಸ್ವೀಕಾರ ಮಾಡಿದವರನ್ನೇ ಅವರೇ ಮೂಢರು ಅಂತ ಕರೀತಾ ಇದ್ದಾರೆ. ಕರೆದ್ಬಿಟ್ಟು ಹೇಳ್ತಾ ಇದ್ದಾರೆ, ಮೂಢಮತೆ, ನೀವೇನು ಹೇಳ್ತಾ ಇದ್ದೀರಾ? ಗೋವಿಂದನಿಗೆ ಆಕಾರ ಇಲ್ಲ, ಗೋವಿಂದ ಇಲ್ಲ ಅಂತೀರ. ಇಲ್ಲ, ಭಜ ಗೋವಿಂದಂ, ಗೋವಿಂದನ ಭಜನೆಯನ್ನು ಮಾಡಿ ಅಂತ. ಆದರೆ ಅವರಿಗೆ ಗೊತ್ತಿತ್ತು ಅವ್ರು ಬಂದಿದ್ದು ಉದ್ದೇಶ ಏನು ಅಂತ. ಹಾಗಾಗಿ ಅವ್ರು ಯಾವತ್ತೂ ಅವಮರ್ಯಾದೆ ಮಾಡಲಿಲ್ಲ.
ಆದರೆ ಅದಾದಮೇಲೆ ಬಹಳ ವಿಷಯಗಳು ಆದವು. ಆಮೇಲೆ ಏನಾಯಿತು ಅಂದರೆ ಒಂದು ಹಂತದಲ್ಲಿ ಹೇಳಿಬಿಟ್ರು, ವಿಷ್ಣು, ಗಣೇಶ, ಸೂರ್ಯ, ದುರ್ಗಾ ದೇವಿ, ಶಿವನ 5 ಶಿವ ಮೋಸ್ಟ್ಲಿ 5, ಈ 5 ರೂಪಗಳಲ್ಲಿ ಯಾರನ್ನ ಆರಾಧನೆ ಮಾಡಿದ್ರೂ ಅದು ಭಗವಂತನ ಆರಾಧನೆ ಮಾಡೋಕ್ಕೆ ಸಮ ಅಂತ. ಸೊ ಅವಾಗ ಜನ ಏನು ಮಾಡಿದ್ರು, ಈ ದೇವತೆಗಳನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ಮತ್ತು ಅವರ ಆ ಒಂದು ಲೆಕ್ಕಾಚಾರದ ಪ್ರಕಾರ ಭಗವಂತನಿಗೆ ಆಕಾರ ಇಲ್ಲ, ಈ ತಾತ್ಕಾಲಿಕ ರೂಪಗಳನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಸೊ ಹಾಗಾಗಿ ಏನಾಯಿತು, ಭಗವಂತನಿಗೆ ರೂಪ ಇಲ್ಲ, ಹಾಗಾಗಿ ಈ ದೇವತೆಗಳನ್ನು ಆರಾಧನೆ ಮಾಡೋದು, ಆಮೇಲೆ ಎಲ್ಲವನ್ನು ಬಿಟ್ಬಿಡೋದು. ಈ ವಿಸರ್ಜನೆ ಮಾಡೋದು ಇದರ ಸಂಕೇತ. ಅವರು ವಿಸರ್ಜನೆ ಮಾಡ್ತಾರೆ, ಯಾರು ಈ ಇದಕ್ಕೆ ಮಾಯವಾದ ತತ್ವ ಅಂತ ಹೇಳ್ತಾರೆ, ಆ ಮಾಯವಾದವನ್ನು ಯಾರು ಪಾಲನೆ ಮಾಡ್ತಾ ಇದ್ದಾರೋ ಅವ್ರು ಹೇಳ್ತಾರೆ, ನಾವು ಜೀವನದಲ್ಲಿ ಪರಿಪೂರ್ಣತೆಯನ್ನು ಪಡ್ಕೊಂಡಾಗ ನಮಗೆ ಗೊತ್ತಾಗ್ಬಿಡುತ್ತೆ ನಾವೇ ದೇವರು, ಅವಾಗ ಬೇರೆಯವ್ರನ್ನ ಯಾಕೆ ಪೂಜೆ ಮಾಡಬೇಕು, ಎಲ್ಲರನ್ನೂ ವಿಸರ್ಜಿಸ್ಬಿಡಿ, ಆಮೇಲೆ ಯಾರ ಅವಶ್ಯಕತೆಯೂ ಇಲ್ಲ, ಯಾಕಂದರೆ ನಾನೇ ದೇವರು. ಸೊ ಈ ಒಂದು ವಿಷಯ ನಮ್ಮ ದಕ್ಷಿಣ ಭಾರತದಲ್ಲಿ ಶಂಕರಾಚಾರ್ಯರು ಬಂದು ಇದನ್ನು ಕೊಟ್ಟಿದ್ದು. ಆದರೆ ಅದಾದಮೇಲೆ ಅದು ಹಾಗೆ ಅದು ಅವರ ಆದಮೇಲೆ ಎಷ್ಟೊಂದು ಬಹಳ ವಿಪತ್ತುಗಳಾಗಿವೆ, ಆದರೆ ಅವರ ಉದ್ದೇಶ ಅದು ಇರಲಿಲ್ಲ. ಸೊ ಹೀಗಾಗಿ ಏನಾಗ್ಬಿಟ್ಟಿದೆ, ನಮಗೆ ಈ ರೂಪಗಳು ಯಾರನ್ನು ಆರಾಧನೆ ಮಾಡಿದ್ರು ಭಗವಂತನ ಆರಾಧನೆ ಮಾಡೋದಕ್ಕೆ ಸಮ ಅಂತ ಯೋಚನೆ ಮಾಡ್ತೀವಿ. ಮತ್ತು ಜೀವನದ ಒಂದು ಹಂತದಲ್ಲಿ ನಮಗೆ ಯಾರ ಆರಾಧನೆಯ ಅವಶ್ಯಕತೆಯೂ ಇಲ್ಲ, ನನ್ನನ್ನು ನಾನೇ ಆರಾಧನೆ ಮಾಡ್ಕೋತೀನಿ, ಅಥವಾ ಇನ್ಯಾರನ್ನು ಆರಾಧನೆ ಮಾಡಿದ್ರು ಭಗವಂತನನ್ನು ಆರಾಧನೆ ಮಾಡೋದಕ್ಕೆ ಸಮ ಅಂತ ಸ್ಥಾಪನೆ ಆಗೋಯಿತು. ಸೊ ಇವೆಲ್ಲ ಎಷ್ಟೊಂದು ಆಳವಾದ ತತ್ವಗಳಿವೆ, ಆದರೆ ನಮಗೆ ಸಾಮಾನ್ಯವಾಗಿ ಇವೆಲ್ಲ ಏನೂ ಗೊತ್ತಾಗಲ್ಲ. ಸುಮ್ಮನೆ ನಾವೇನೋ ಮಾಡ್ತೀವಿ. ಒಂದು ಹಬ್ಬ ಅಂದರೆ ಎಲ್ಲರಿಗೂ ಉತ್ಸಾಹ, ಹೌದು, ಹೋಗೋದು, ಗಣೇಶ ತೊಗೊಂಬರೋದು, ಎಲ್ಲ ಅಲಂಕಾರ ಮಾಡೋದು, ಮನೇಲಿ ಅಡುಗೆ ಮಾಡೋದು ಇತ್ಯಾದಿ ಇತ್ಯಾದಿ, ಆಮೇಲೆ ವಿಸರ್ಜಿಸ್ಬಿಡ್ತೀವಿ ಸಾಯಂಕಾಲ. ಸೊ ಇದು ಬಹಳ ಮುಖ್ಯವಾದ ವಿಷಯ, ಸ್ವಲ್ಪ ಇದ್ರ ಬಗ್ಗೆ ಎಲ್ಲರೂ ಯೋಚನೆ ಮಾಡಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ಅದನ್ನು ಕೇಳಿದಾಗ ನಮಗೆ ಬಹಳ ನೋವಾಯಿತು. ಹೌದಲ್ವಾ, ಯಾಕೆ ಇಷ್ಟು ಅಗೌರವ ತೋರ್ತಾ ಇದ್ದೀವಿ ನಾವು ಅಂತ. ಸೊ ಇದೊಂದು ವಿಷಯ. ಸೊ ಈ ಹಿಂದಿನ ಬುಧವಾರ 11ನೇ ತಾರೀಕು ನಾವು ನಮಗೆ ಬಹಳ ವಿಶೇಷವಾದ ಹಬ್ಬ, ಶ್ರೀ ರಾಧಾಷ್ಟಮಿ. ರಾಧಾರಾಣಿ ಅವತರಿಸಿದ ದಿನ ಅಂತ ಬಹಳ, ನಾನು ಜನ್ಮಾಷ್ಟಮಿಯ ಸಮಯದಲ್ಲೂ ಹೇಳಿದೆ, ಜನ್ಮಾಷ್ಟಮಿಗಿಂತ ನಮಗೆ ರಾಧಾಷ್ಟಮಿ ಬಹಳ ಮುಖ್ಯವಾದ ಹಬ್ಬ. ಯಾಕೆ ಬಹಳ ಮುಖ್ಯವಾದ ಹಬ್ಬ? ನಾವು ಯಾರಾದರೂ ಕೃಷ್ಣನ ಹತ್ರ ಕೃಷ್ಣನಿಗೆ ಸೇವೆಯನ್ನು ಮಾಡೋಕ್ಕೆ ಹೋದರೆ, ಇವಾಗ ನೀವು ಹೂವು ತರ್ತೀರ, ಹೂವು ತೊಗೊಂಡು ನೀವು ಕೃಷ್ಣನಿಗೆ ಕೊಡ್ತೀರಾ ಅಂದರೆ ಕೃಷ್ಣ ಏನು ಮಾಡ್ತಾನೆ? ಕೃಷ್ಣ ಹಿಂಗೆ ತಿರುಗ್ತಾನೆ. ಪಕ್ಕ ಯಾರು ನಿಂತಿದ್ದಾರೆ? ಯಾಕೆ ತಿರುಗ್ತಾನೆ ಕೃಷ್ಣ ರಾಧೆ ಕಡೆ? ಯಾಕಂದರೆ ಕೃಷ್ಣ ನೇರವಾಗಿ ಯಾವ ಭಕ್ತಿಯನ್ನು ಸ್ವೀಕಾರ ಮಾಡೋದಿಲ್ಲ. ಅವನು ರಾಧಾರಾಣಿ ಕಡೆ ನೋಡ್ತಾನೆ, ರಾಧಾರಾಣಿ ಹೌದು ಸ್ವೀಕಾರ ಮಾಡಿ ಅಂತ ಹೇಳಬೇಕು. ಅವಳ ಕಡೆಯಿಂದ ಆ ಶಿಫಾರಸ್ಸು ಬಂದಾಗ ಮಾತ್ರ ಭಗವಂತ ನಮ್ಮ ಸೇವೆಯನ್ನು ಸ್ವೀಕಾರ ಮಾಡೋದು. ಇದಕ್ಕೆ ಕಾರಣ ಇದೆ. ಕಾರಣ ಬಹಳ ಸುಲಭ ಅರ್ಥ ಮಾಡ್ಕೊಳ್ಳೋಕ್ಕೆ. ಇವಾಗ ಯಾರೋ ದೊಡ್ಡ ಮನುಷ್ಯ ಇರ್ತಾರೆ, ಉದಾಹರಣೆಗೆ ನರೇಂದ್ರ ಮೋದಿ. ಇವಾಗ ಯಾರೋ ಬಂದು ಅವ್ರ ಹತ್ರ ಏನಾದ್ರು ಮಾತಾಡೋಕೆ ಹೋದರೆ ಅವ್ರು ಫಸ್ಟ್ ಸೆಕ್ರೆಟರಿ ಕಡೆ ನೋಡ್ತಾರೆ, ಯಾರಪ್ಪ ಇದು, ಅಥವಾ ತಮಗೆ ಬಹಳ ಬೇಕಾಗಿರೋರನ್ನ ಕೇಳಿ ನೋಡ್ತಾರೆ, ಇವರು ಬಂದಿರೋ ಕೆಲಸ ಏನು, ಇವ್ರನ್ನ ನಾವು ಕೂರಿಸ್ಬೇಕಾ, ಮಾತಾಡಬೇಕಾ ಇವ್ರ ಜೊತೆ. ಯಾಕಂದರೆ ಅವರೇ ಎಲ್ಲ ವಿಷಯಗಳ ಬಗ್ಗೆ ಅವ್ರು ಯೋಚನೆ ಮಾಡಿರಲ್ಲ, ಅದಕ್ಕೆ ಬೇರೆ ಬೇರೆ ಜನ ಇದ್ದಾರೆ. ಅದೇ ರೀತಿ ಭಗವಂತನ ಸೃಷ್ಟಿಯಲ್ಲಿ ಭಗವಂತನ ಹೇಳ್ತಾರೆ, ಭಗವಂತನಲ್ಲಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕ ಜ್ಞಾನ ಬಲಕ್ರಿಯಾಚ. ಭಗವಂತನಲ್ಲಿ ಹಲವಾರು ಶಕ್ತಿಗಳು, ಒಂದೊಂದು ಶಕ್ತಿಯು ಕೂಡ ಒಂದೊಂದು ಕೆಲಸ ಮಾಡುತ್ತೆ ಭಗವಂತನಿಗೋಸ್ಕರ. ಕೃಷ್ಣ ತಾನೇ ಯಾವ ಕಾರ್ಯವನ್ನು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವನು ಎಲ್ಲ ಶಕ್ತಿಗಳ ಮೂಲ. ಶಕ್ತಿಗಳು ಯಾರಿಗೆ ಕೆಲಸ ಮಾಡುತ್ತವೆ? ಶಕ್ತಿವಂತನಿಗೆ ಕೆಲಸ ಮಾಡುತ್ತವೆ, ಭಗವಂತನಿಗೆ ಕೆಲಸ ಮಾಡುತ್ತವೆ. ಹಾಗಾಗಿ ಭಗವಂತನಲ್ಲಿ 3 ಮುಖ್ಯ ಶಕ್ತಿಗಳಿವೆ. ಇವುಗಳನ್ನ ಬಹಿರಂಗ ಶಕ್ತಿ, ಅಂತರಂಗ ಶಕ್ತಿ, ತಟಸ್ಥ ಶಕ್ತಿ ಅಂತ ಹೇಳ್ತೀವಿ. ಬಹಿರಂಗ ಶಕ್ತಿ ಅಂದರೆ ಈ ಭೌತಿಕ ಜಗತ್ತನ್ನು ನಡೆಸ್ತಾ ಇರೋ ಶಕ್ತಿ. ಯಾರು? ಭೌತಿಕ ಜಗತ್ತನ್ನು ನಡೆಸೋ ಶಕ್ತಿ ಯಾರು? ದುರ್ಗಾದೇವಿ. ವಿಷ್ಣು ಶಕ್ತಿಮಾನ್. ಶಕ್ತಿ ಅಂದರೆ ದುರ್ಗಾದೇವಿ.
ಅವರನ್ನು ಬಹಿರಂಗ ಶಕ್ತಿ ಅಂತ ಕರಿತೀವಿ. ಈ ಬಹಿರಂಗ ಶಕ್ತಿ ಭೌತಿಕ ಜಗತ್ತನ್ನು ನಡೆಸ್ತಾಳೆ. ಆ ಒಂದು ಜವಾಬ್ದಾರಿಯನ್ನು ಭಗವಂತ ಅವಳಿಗೆ ಕೊಟ್ಟುಬಿಟ್ಟಿದ್ದಾನೆ. ಅದೇ ರೀತಿ ಅಂತರಂಗ ಶಕ್ತಿ ಇದೆ, ಭಗವಂತನ ಅಂತರಂಗ ಶಕ್ತಿ. ಭಗವಂತನ ಅಂತರಂಗ ಶಕ್ತಿ ಅಂದರೆ, ಅಂತರಂಗ ಅಂದ್ರೇನು? ಒಳಗಡೆ ಭಗವಂತನಲ್ಲೇ ಇರುವಂಥ ಶಕ್ತಿ. ಭಗವಂತನಲ್ಲೇ ಇರುವಂಥ ಶಕ್ತಿ ಏನು ಮಾಡುತ್ತೆ? ಭಗವಂತನ ಆಧ್ಯಾತ್ಮಿಕ ಜಗತ್ತಿನ ವಿಷಯಗಳ ಜವಾಬ್ದಾರಿ ಅಂತರಂಗ ಶಕ್ತಿಗೆ. ಮತ್ತು ಇನ್ನೊಂದು ವಿಶೇಷವಾದ ಒಂದು ಕೆಲಸ ಏನು ಅಂದರೆ, ಪ್ರತಿಯೊಂದು ಜೀವಿ, ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಯೂ ಕೂಡ ಭಗವಂತನಿಗೆ ಸೇವೆ ಸಲ್ಲಿಸಬೇಕು ಅನ್ನೋದೇ ಈ ಸಂಪೂರ್ಣ ಸೃಷ್ಟಿಯ ಉದ್ದೇಶ. ಆ ಸೇವೆಯನ್ನು ಭಗವಂತನಿಗೆ ತಲುಪಿಸೋ ಒಂದು ಶಕ್ತಿ ಈ ಭಗವಂತನ ಅಂತರಂಗ ಶಕ್ತಿ. ಸೊ ಹಾಗಾಗಿ ಈ ಭಗವಂತನ ಅಂತರಂಗ ಶಕ್ತಿ ಹೇಗೆ ಪ್ರಕಟಳಾದ್ಲು ಅನ್ನೋ ಒಂದು ವಿಷಯದ ಬಗ್ಗೆ ನಾವು ಶ್ರವಣ ಮಾಡೋಣ. ಆಮೇಲೆ ರಾಧಾರಾಣಿಯ ಸ್ಥಾನ ಏನು, ಮತ್ತು ರಾಧಾರಾಣಿ ಭೌತಿಕ ಜಗತ್ತಿನಲ್ಲಿ ಹೇಗೆ ಪ್ರಕಟಳಾದ್ಲು ಅನ್ನೋ ಒಂದು ಸ್ವಲ್ಪ ವಿಷಯಗಳನ್ನು ತಿಳ್ಕೊಳ್ಳೋಣ. ಆಧ್ಯಾತ್ಮಿಕ ಜಗತ್ತು, ಭಗವಂತನ ಧಾಮ ಯಾವುದು, ಏನಂತ ಕರಿತೀವಿ? ಇಷ್ಟೊತ್ತಿಗೆ ಎಲ್ಲರಿಗೂ ಉತ್ತರ ಗೊತ್ತಿರಬೇಕು. ಎಷ್ಟು ಸತಿ ನಾವು ಚರ್ಚೆ ಮಾಡಿದ್ದೀವಿ. ಗೋಲೋಕ ವೃಂದಾವನ. ಏನು ಭಗವಂತನ ಧಾಮದ ಹೆಸರು? 3 ಸತಿ ಹೇಳಿಸ್ಬೇಕಾ ಮರಿದೇ ಇರೋಂಗೆ? ಗೋಲೋಕ ವೃಂದಾವನ. ಗೋಲೋಕ ವೃಂದಾವನದಲ್ಲಿ ಭಗವಂತ ಒಂದು ಉದ್ಯಾನವನದಲ್ಲಿ ಕೂತ್ಕೊಂಡಿದ್ದಾನೆ. ಕೃಷ್ಣ ಕೂತ್ಕೋಬೇಕು ಮಕ್ಕಳ, ಇಲ್ಲಾಂದರೆ ಅವ್ರ ಮೇಲೆ ಹೋಗ್ಬೇಕಂದ್ರೆ ಮೇಲೆ ಕಳಿಸಿ, ಮೇಲೆ ಮಕ್ಕಳ ಕ್ಲಾಸ್ ನಡೀತಾ ಇದೆ. ಸೊ ಗೋಲೋಕ ವೃಂದಾವನದಲ್ಲಿ ಕೃಷ್ಣ ಒಂದು ಉದ್ಯಾನವನದಲ್ಲಿ ಕೂತಿದ್ದಾನೆ. ಉದ್ಯಾನವನದಲ್ಲಿ ಕೂತಿದ್ದವನು, ಅವನಿಗೆ ತಕ್ಷಣ ಆನಂದವನ್ನು ಅನುಭವಿಸಬೇಕು ಅಂತ ಇಚ್ಛೆ ಆಯಿತು. ನಾನು ಹೇಳ್ದನಲ್ಲ, ಕೃಷ್ಣ ಸುಮ್ಮನೆ ಇಚ್ಛೆ ಪಟ್ಟರೆ ಅದು ಪೂರೈಸಲ್ಪಡುತ್ತೆ. ಸೊ ಕೃಷ್ಣ ಸುಮ್ಮನೆ ಯೋಚನೆ ಮಾಡ್ದ, ನನಗೆ ಆನಂದಿಸೋ ಇಚ್ಛೆ ಇದೆ, ನಾನು ಒಬ್ಬನೇ ಕೂತಿದ್ದೀನಿ, ನನಗೆ ಆನಂದ ಬೇಕು. ಈ ಆನಂದ ಬೇಕು ಅಂದ ತಕ್ಷಣ ನಾವು ಒಬ್ಬರೇ ಇದ್ದರೆ ಯಾರಿಗಾದ್ರೂ ಇಲ್ಲಿ ಆನಂದ ಇದೆಯಾ? ಯಾರಿಗಾದ್ರು ಇದ್ದೀರಾ? ಸ್ವಲ್ಪ ಜನ ಇದ್ದಾರೆ. ನಾನು ಅದಕ್ಕೆ ಕೇಳ್ತೀನಿ. ಸ್ವಲ್ಪ ಮುಂಚೆ ಅಂದ್ಕೊಂಡಿದ್ದೆ ಯಾರು ಅಂಥವ್ರು ಇರಲ್ಲ ಅಂತ, ಆದರೆ ಅಂಥವ್ರು ಇದ್ದಾರೆ. ನಮಗೆ ಯಾರು ಜನ ಬೇಡಪ್ಪ ಅನ್ನೋರು. ಅರೆ ನಮ್ಮೆಲ್ಲರಿಗೂ ಸಾಮಾನ್ಯವಾಗಿ ನಮಗೆ ಜನರ ಜೊತೆ ಇದ್ದರೆ ಸಂತೋಷ. ಕಿತ್ತಾಡಿದ್ರೂ ಪರವಾಗಿಲ್ಲ, ಜನರ ಜೊತೆ ಇರಬೇಕು ಅಲ್ವಾ? ಒಬ್ಬರೇ ಇದ್ದರೆ ಯಾರ ಜೊತೆ ಕಿತ್ತಾಡೋಣ? ಕಿತ್ತಾಡೋಕ್ಕೂ ಯಾರಾದರೂ ಬೇಕು. ಸೊ ಕೃಷ್ಣನಿಗೆ ತನಗೆ ಆನಂದ ಬೇಕು ಅಂತ ಅನ್ನಿಸ್ದ ತಕ್ಷಣ ಒಬ್ಬನೇ ಹೇಗೆ ಆನಂದವನ್ನು ಅನುಭವಿಸೋಕ್ಕಾಗತ್ತೆ? ಹಾಗಾಗಿ ಕೃಷ್ಣನಿಂದ ಒಂದು ರೂಪ ಪ್ರಕಟವಾಗುತ್ತೆ. ಕೃಷ್ಣನ ಶರೀರದ ಎಡಭಾಗದಿಂದ ಈ ರೂಪ ಪ್ರಕಟವಾಗುತ್ತೆ. ಆ ರೂಪ ಯಾವುದು? ಕೃಷ್ಣನಿಗೆ ಆನಂದವನ್ನು ನೀಡುವಂಥ ಶಕ್ತಿ ಅದು. ಕೃಷ್ಣನಿಗೆ ಆನಂದವನ್ನು ನೀಡುವಂಥ ಶಕ್ತಿ ಕೃಷ್ಣನ ಶರೀರದ ಎಡಭಾಗದಿಂದ ಹೊರಗಡೆ ಪ್ರಕಟವಾಗ್ತಾಳೆ. ಅವಳ ಉದ್ದೇಶ ಏನು? ಅವಳ ಅಸ್ತಿತ್ವದ ಕಾರಣ ಏನು? ಕೃಷ್ಣನಿಗೆ ಆನಂದವನ್ನು ಕೊಡೋದು. ಅವಳ ಹೆಸರು ರಾಧಾರಾಣಿ ಅಂತ. ಭಗವಂತನೊಳಗೆ ಇದ್ದಿದ್ದಂತಹ ಆನಂದವನ್ನು ಕೊಡೋ ಶಕ್ತಿ ಕೃಷ್ಣನಿಗೆ ಆನಂದ ಪಡಬೇಕು ಅಂತ ಅವನು ಅನ್ನಿಸಿದಾಗ ಅವನ ಅಂತರಂಗದಿಂದ, ಅವನ ಶರೀರದಿಂದ ಅಥವಾ ಅವನಿಂದ ಈ ಶಕ್ತಿ ಬಹಿರಂಗವಾಗಿ ಪ್ರಕಟಳಾಗ್ತಾಳೆ. ಉದಾಹರಣೆಗೆ ಇದಕ್ಕೆ ಹೆಂಗೆ ಅರ್ಥ ಮಾಡ್ಕೋಬೋದು? ಇವಾಗ ಗಂಗಾದೇವಿ ಅಂತೀವಿ. ಗಂಗಾದೇವಿ ಅಂದರೆ ಗಂಗಾದೇವಿ ಅನ್ನೋ ಒಬ್ಬಳು ವ್ಯಕ್ತಿ ಇದ್ದಾಳೆ. ಅವಳು ಭೌತಿಕ ಜಗತ್ತಿನಲ್ಲಿ ನದಿಯ ರೂಪವನ್ನು ತಗೊಂಡಿದ್ದಾಳೆ. ಅದೇ ರೀತಿ ಭಗವಂತನ ಅಂತರಂಗ ಶಕ್ತಿ ಇದೆ. ಆ ಶಕ್ತಿಯ ಮೂರ್ತ ರೂಪ ಅಂತೀವಿ ನಾವು. ಮೂರ್ತ ರೂಪ ಅಂದರೆ ಒಂದು ರೂಪವನ್ನು ಸ್ವೀಕಾರ ಮಾಡೋದು. ಆ ಮೂರ್ತ ರೂಪ ರಾಧಾರಾಣಿ. ರಾಧಾ ಅನ್ನೋ ಒಂದು ಪದ ಆರಾಧನಾ ಅನ್ನೋ ಒಂದು ಪದದಿಂದ ಬಂದಿರೋದು. ಆರಾಧನೆ ಅಂದ್ರೇನು? ಪೂಜೆಯನ್ನು ಮಾಡೋದು. ಯಾರಿಗಾದರೂ ಸಂತೋಷವಾಗೋ ರೀತಿಯಲ್ಲಿ ನಾವು ಅವರಿಗೆ ಬೇಕಾಗಿರೋ ರೀತಿಯಲ್ಲಿ ನಡೆಯೋದಕ್ಕೆ ಪೂಜೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಪೂಜೆ ಅಂತ ಹೇಳೋದಕ್ಕಿಂತ ಭಜ ಅಂತೀವಿ. ಭಜನೆ ಅಂದರೆ ಭಗವಂತನಿಗೆ ಬೇಕಾಗಿರೋ ರೀತಿಯಲ್ಲಿ ಮಾಡೋದು.
ಪೂಜೆ ಅಂದರೆ ಯಾರಾದರೂ ಶ್ರೇಷ್ಠ ವ್ಯಕ್ತಿಗಳು ಕೂಡ ನಾವು ಪೂಜೆ ಮಾಡ್ಬೋದು. ಅರೆ ಭಗವಂತನಿಗೆ ಭಜನೆ ಮಾಡ್ತೀವಿ ಅಥವಾ ಆರಾಧನೆ ಮಾಡ್ತೀವಿ. ಸೊ ಈ ಆರಾಧನೆ ಅವಳ ಹೆಸರಲ್ಲೇ ಆರಾಧನೆ ಅನ್ನೋದು ಇದೆ. ಹಾಗಾಗಿ ಅವಳ ಹೆಸರು ರಾಧಾ. ಮತ್ತು ಅವಳು ಏನು ಮಾಡ್ತಾಳೆ, ಅವಳು ಪ್ರಕಟ ಆದ ತಕ್ಷಣ ಕೃಷ್ಣನಿಗೆ ಸಂತೋಷವನ್ನು ಕೊಡಬೇಕು. ಹಾಗಾಗಿ ಅವಳು ಏನು ಮಾಡ್ತಾಳೆ, ಅಲ್ಲಿಂದ ಓಡ್ತಾಳೆ. ಯಾಕೆ ಓಡ್ತಾಳೆ, ಎಲ್ಲೋ ದೂರದಲ್ಲಿ ಸ್ವಲ್ಪ ಹೂವುಗಳು ಕಾಣುತ್ತೆ ಅವಳಿಗೆ. ಆ ಕೃಷ್ಣ ಎಲ್ಲಿ ಕೂತಿದ್ನೋ ಉದ್ಯಾನವನದಲ್ಲಿ ಮಲ್ಲಿಕಾ ಪುಷ್ಪಗಳು, ಮಾಲತಿ ಪುಷ್ಪಗಳು ಇವೆಲ್ಲ ಇದ್ದವು. ರಾಧಾರಾಣಿ ತಕ್ಷಣ ಓಡ್ತಾಳೆ. ಓಡೋಗಿ ಏನು ಮಾಡ್ತಾಳೆ, ಆ ಹೂವುಗಳನ್ನು ಕಿತ್ಕೊಂಡು ಬಂದು ಭಗವಂತನಿಗೆ ಅರ್ಪಿಸ್ತಾಳೆ. ಯಾಕೆ ನಾವು ಜನ್ಮಾಷ್ಟಮಿ ದಿನ ಅಷ್ಟೊಂದು ಹೂವುಗಳು ಹಾಕ್ತೀವಿ, ಅಥವಾ ಸಾಮಾನ್ಯವಾಗಿ ಯಾಕೆ ಹೂವುಗಳನ್ನು ಹಾಕ್ತೀವಿ? ಯಾಕಂದರೆ ಕೃಷ್ಣನಿಗೆ ಹೂವು ಅಂದರೆ ಬಹಳ ಪ್ರಿಯ. ರಾಧಾರಾಣಿ ಅವಳು ಪ್ರಕಟ ಆದ ತಕ್ಷಣ ಮೊದಲ ಕೆಲಸ ಅವಳು ಮಾಡಿದ್ದು ಹೂವನ್ನು ಅರ್ಪಣೆ ಮಾಡೋದು ಕೃಷ್ಣನಿಗೆ. ಸಂಸ್ಕೃತದಲ್ಲಿ ಇದಕ್ಕೆ ಓಡೋದಕ್ಕೆ ಧಾವಮಾನ ಅಂತಾರೆ. ಧಾವಮಾನ ರಾ ಅಂದರೆ ಅವನು ಕೃಷ್ಣ ಕೂತಿದ್ದ ಸ್ಥಳಕ್ಕೆ ರಾಸಮಂಡಲ ಅಂತ ಹೆಸರಿತ್ತು. ಮತ್ತು ಅವಳು ಓಡ್ ಹೋಗಿದ್ದಕ್ಕೆ ಧಾವಮಾನ. ರಾ ಮತ್ತು ಧಾ ಎರಡನ್ನೂ ಸೇರಿಸಿ ರಾಧಾ. ಹಾಗಾಗಿ ರಾಧಾರಾಣಿಯ ಒಂದು ಸ್ಥಾನವೇ ಕೃಷ್ಣನಿಗೆ ಸೇವೆಯ ಮೂಲಕ ಕೃಷ್ಣನಿಗೆ ಆನಂದವನ್ನು ಕೊಡೋದು. ಕೃಷ್ಣ ಭಾಗವತದಲ್ಲಿ ನಾರದರು ಯುಧಿಷ್ಠಿರರ ಜೊತೆ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ನಾರದರು ಹೇಳ್ತಾರೆ, ಕೃಷ್ಣ ಬೇಕಾದ್ರೆ ಮುಕ್ತಿಯನ್ನು ಕೊಟ್ಟು ಬಿಡ್ತಾನೆ, ಬಹಳ ಸುಲಭವಾಗಿ ಮುಕ್ತಿಯನ್ನು ಕೊಡ್ತಾನೆ, ಆದರೆ ಭಕ್ತಿಯನ್ನು ಕೊಡಲ್ಲ. ಮುಕ್ತಿಗೂ ಭಕ್ತಿಗೂ ಏನು ವ್ಯತ್ಯಾಸ? ಇದನ್ನು ನಾವು ಮತ್ತೆ ಎಷ್ಟೊಂದು ಸತಿ ಚರ್ಚೆ ಮಾಡಿದ್ದೀವಿ, ಆದರೂ ಮಾಡ್ತಾನೆ ಇರ್ತೀವಿ. ಯಾಕಂದರೆ ಮರ್ತೋಗ್ಬಿಡ್ತಾ ಇರ್ತೀವಿ, ಮತ್ತೆ ಕೇಳಿಸ್ಕೊತಾ ಇರ್ಬೇಕು ನಾವು. ಮುಕ್ತಿ ಮತ್ತು ಭಕ್ತಿಯಲ್ಲಿ ಏನು ವ್ಯತ್ಯಾಸ ಇದೆ? ಮುಕ್ತಿ ಅಂದ್ರೇನು? ಅವಳೇ ಉತ್ತರ ಕೊಡ್ತಾಳೆ ಅನ್ಸುತ್ತೆ. ಮುಕ್ತಿ ಅಂದ್ರೇನು? ಜೀವನದ ಕೊನೆ. ಓಕೆ, ಅದಕ್ಕೆ ಮರಣ ಅಂತ ಹೇಳ್ಬೋದು. ಮುಕ್ತಿ ಅಂದ್ರೆ ಏನರ್ಥ? ಇವಾಗ ನಾನೇನಾದ್ರು ಕೇಳಿದ್ರೆ ಎಷ್ಟು ಜನಕ್ಕೆ ಮುಕ್ತಿ ಬೇಕು ಅಂದರೆ ಎಲ್ಲರೂ ಕೈ ಎತ್ತೀವಿ. ಆದರೆ ಮುಕ್ತಿ ಏನು ಅಂತಲೇ ಗೊತ್ತಿಲ್ಲ ನಮಗೆ. ನೆಕ್ಸ್ಟ್ ಜನ್ಮ ಹುಟ್ಟಬಾರ್ದು ಅಂತ. ಓಕೆ, ಹುಟ್ಟದೇನೆ ಇರೋದು. ಓಕೆ, ಹುಟ್ಟದೇನೆ ಇರೋದು ಮುಕ್ತಿ. ಓಕೆ, ಸದ್ಗತಿ ಅಂದರೆ ಏನರ್ಥ? ದೇವ್ರ ಹತ್ರ ಸೇರೋದು. ಓಕೆ, ಭಕ್ತಿ ಅಂದರೆ ಏನರ್ಥ? ಭಗವಂತನ ನಾಮಸ್ಮರಣೆ ಮಾಡೋದು. ಭಕ್ತಿ ಅಂದರೆ ಏನರ್ಥ? ಕೃಷ್ಣನಿಗೆ ಸಂತೋಷ ಕೊಡೋದು. ಅಲ್ಲ, ಭಕ್ತಿ ಅಂದರೆ ಏನು ಅಂತ ಕೇಳ್ತಾ ಇದ್ದೀನಿ ನೀವು. ಪ್ರೇ ಮಾಡೋದು. ಓಕೆ, ಪ್ರಾರ್ಥನೆ. ಮಾತಾಜಿ, ದೇವರನ್ನ ಪ್ರಾರ್ಥನೆ ಮಾಡೋದು, ನಂಬಿಕೆ ಇಡೋದು ದೇವರಲ್ಲಿ, ಇವೆಲ್ಲ. ಸೊ ಶಾಸ್ತ್ರದಲ್ಲಿ ಇದೆಲ್ಲದಕ್ಕೂ ಬಹಳ ಸ್ಪಷ್ಟವಾದ ಉತ್ತರಗಳಿವೆ. ಮುಕ್ತಿ ಅಂದರೆ ನಿಜವಾಗಲೂ ಭೌತಿಕ ಕಷ್ಟಗಳಿಂದ ಹೊರಗಡೆ ಬರೋದು ಅಷ್ಟೇ. ಮುಕ್ತಿ ಅಂದರೆ ಭೌತಿಕ ಕಷ್ಟಗಳಿಂದ ಹೊರಗಡೆ ಬರೋದು. ಮುಕ್ತಿ ಅಂದರೆ ಸಾಯಲೇಬೇಕಾಗಿಲ್ಲ. ಮುಕ್ತಿಗೂ ಸಾವಿಗೂ ನಿಜವಾಗ್ಲೂ ಏನೂ ಸಂಬಂಧ ಇಲ್ಲ. ನಾವು ಸಂಬಂಧ ಮಾಡ್ಕೊಂಡಿದ್ದೀವಿ. ಆದರೆ ನಿಜವಾಗ್ಲೂ ಮುಕ್ತಿ ಅಂದರೆ ಒಬ್ಬ ವ್ಯಕ್ತಿ ಬದುಕಿದ್ದಾಗಲೂ ಮುಕ್ತಿಯನ್ನು ಪಡ್ಕೋಬೋದು. ಅವನು ಬದುಕಿರುವಾಗಲೇ ಮುಕ್ತಿಯನ್ನು ಪಡ್ಕೊಂಡಾದ್ಮೇಲೆ ಸತ್ತಾದ್ಮೇಲೆ ಮುಕ್ತಿಯನ್ನು ಪಡ್ಕೊಳ್ತಾನೆ. ಯಾಕಂದರೆ ಬದುಕಿರುವಾಗಲೇ ಮುಕ್ತನಾಗಿದ್ನಲ್ಲ, ಮುಕ್ತ ಆತ್ಮ ಅಂತಾರೆ ಅವನು. ಮುಕ್ತಾತ್ಮ ಅಂದರೆ ಯಾರು ಭೌತಿಕ ಜಗತ್ತಿನ ಕಷ್ಟ ಸುಖಗಳಿಂದ ಯಾರು ಅಫೆಕ್ಟ್ ಆಗೋದಿಲ್ವೋ, ಬಾಧಿತನಾಗೋದಿಲ್ವೋ, ಅವನು ಮುಕ್ತಾತ್ಮ. ಇದು ಮುಕ್ತಿ. ಕಷ್ಟ ಸುಖಗಳನ್ನು ಸಮವಾಗಿ ಕಾಣುವನು ಮುಕ್ತ. ಭಕ್ತ ಅಂದರೆ ಭಗವಂತನ ಭಜನೆಯನ್ನು ಮಾಡೋನು ಭಕ್ತ. ಭಜನೆ ಅಂದರೆ ನಾನು ಆವಾಗಲೇ ಹೇಳಿದೆ, ಭಗವಂತನಿಗೆ ಸಂತೋಷವಾಗೋ ರೀತಿಯಲ್ಲಿ ಯಾರು ತನ್ನ ಜೀವನವನ್ನು ನಡೆಸ್ತಾನೋ ಅವನು ಭಕ್ತ. ಅವನು ಮಾಡೋ ಚಟುವಟಿಕೆಗಳು ಭಕ್ತಿಯ ಚಟುವಟಿಕೆಗಳು. ಭಕ್ತಿಯ ಚಟುವಟಿಕೆ ಅಂದರೆ ನಾವು ಮುಂಚೆನೂ ಹೇಳಿದ್ದೀವಿ, ABCD ಅಷ್ಟೇ, ಸರಳವಾಗಿ ಯಾವಾಗ ಕೇಳಿದ್ರು ಈ ಪ್ರಶ್ನೆಗೆ ಉತ್ತರ ಇಷ್ಟೇ. A ಅಂದರೆ ಅಸೋಸಿಯೇಷನ್, ಭಕ್ತರ ಸಂಘ. B ಅಂದರೆ ಭಗವದ್ಗೀತಾ ಭಾಗವತ ಶ್ರವಣ. C ಅಂದರೆ ಚಾಂಟಿಂಗ್, ಭಗವಂತನ ನಾಮ ಜಪ. ಮತ್ತು D ಅಂದರೆ ಭಗವಂತನ ಪ್ರಸಾದ ಸ್ವೀಕರಣೆ.
ಈ 4 ವಿಷಯಗಳನ್ನು ನಾವು ಭಕ್ತಿ ಅಂತ ಹೇಳ್ಬೋದು. ಶಾಸ್ತ್ರದಲ್ಲಿ ಹೇಳ್ತಾರೆ ಶ್ರವಣಂ ಕೀರ್ತನಂ ವಿಷ್ಣು, ಶ್ರವಣಂ ಕೀರ್ತನಂ ವಿಷ್ಣು. ಭಕ್ತಿಯಲ್ಲಿ 9 ವಿಧ ಭಕ್ತಿ ಇದೆ. 9 ವಿಧಗಳಲ್ಲಿ 2 ಮುಖ್ಯವಾದವು ಶ್ರವಣ ಕೀರ್ತನ. ಸೊ ಹಾಗಾಗಿ ಮುಕ್ತಾತ್ಮನು ಭಗವಂತನಿಗೆ ಭಕ್ತಿ ಮಾಡೋದಿಲ್ಲ. ಇವಾಗ ಫ್ಯಾನ್ ನಮಗೆ ಮುಕ್ತಿ ಕೊಡೋಕ್ಕೆ ಬಿಡ್ತಾ ಇಲ್ಲ. ನಮಗೆ ಫ್ಯಾನ್ ಪ್ರಜ್ಞೆ ಆಗ್ಬಿಡುತ್ತೆ, ಅವಾಗ ಕೃಷ್ಣ ಪ್ರಜ್ಞೆ ಇರಲ್ಲ. ಸೊ ಹಾಗಾಗಿ ಮುಕ್ತಾತ್ಮನು ಭಗವಂತನಿಗೆ ಭಕ್ತಿ ಮಾಡೋದಿಲ್ಲ, ಅವನು ಸ್ವಾರ್ಥಿ. ಮುಕ್ತಿಯನ್ನು ಬಯಸ್ತಾ ಇರೋ ವ್ಯಕ್ತಿ ಸ್ವಾರ್ಥಿ. ಅವನ ಉದ್ದೇಶ ನಾನು ಕಷ್ಟ ಸುಖದಿಂದ ಹೊರಗಡೆ ಬಂದರೆ ಸರಿ. ಆದರೆ ಭಕ್ತ ಏನು ಮಾಡ್ತಾನೆ, ನಾನು ಕಷ್ಟ ಇದ್ರೂ ಸರಿ ಸುಖ ಇದ್ರೂ ಸರಿ ಕೃಷ್ಣನಿಗೆ ಸಂತೃಪ್ತಿ ಆಗಬೇಕು, ಇದು ಭಕ್ತಿ. ಸೊ ನೀವು ನಿರ್ಧಾರ ಮಾಡ್ಬೋದು ನಿಮಗೆ ಜೀವನದಲ್ಲಿ ಮುಕ್ತಿ ಬೇಕೋ ಭಕ್ತಿ ಬೇಕೋ ಅಂತ. ಕೃಷ್ಣ ನಾರದರು ಯುಧಿಷ್ಠಿರನಿಗೆ ಹೇಳ್ತಾ ಇದ್ದಾನೆ, ಕೃಷ್ಣ ಮುಕ್ತಿಯನ್ನು ಬಹಳ ಸುಲಭವಾಗಿ ಕೊಟ್ಬಿಡ್ತಾನಂತೆ, ಭಕ್ತಿಯನ್ನು ಸುಲಭವಾಗಿ ಕೊಡೋದಿಲ್ವಂತೆ. ಯಾಕೆ ಭಕ್ತಿಯನ್ನು ಸುಲಭವಾಗಿ ಕೊಡಲ್ಲ? ಯಾಕಂದರೆ ಭಗವಂತ ಯಾವ ಭಕ್ತನಿಗೆ ಭಕ್ತಿಯನ್ನು ಕೊಡ್ತಾನೋ ಅವನ ಕೈ ಗೊಂಬೆ ಆಗ್ಬಿಡ್ತಾನೆ. ಕೃಷ್ಣ ಹೇಳ್ತಾನೆ, ಅವನು ನನ್ನನ್ನು ಮಾರ್ಬಿಡ್ಬೋದು. ಇವಾಗ ಭಕ್ತ ಭಗವಂತನನ್ನು ಮಾರ್ಬಿಡ್ಬೋದಂತೆ. ಕೃಷ್ಣ ಅಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಭಕ್ತನಿಗೆ. ಹಾಗಾಗಿ ಅವನು ಬಹಳ ಬಹಳ ಜಾಗರೂಕನಾಗಿರ್ತಾನೆ. ಯಾವ ಜೀವಿಗೆ ಭಕ್ತಿಯನ್ನು ಕೊಡಬೇಕು ಅಂತ ಸುಮ್ಮನೆ ಕೊಡಲ್ಲ. ಬಹಳ ಪರೀಕ್ಷೆಯ ನಂತರ ಆ ಜೀವಿಗೆ ಭಕ್ತಿ ಸಿಗೋದು. ಅರೆ ಮುಕ್ತಿಯನ್ನು ಯಾರಿಗೆ ಬೇಕಾದ್ರೆ ಕೊಟ್ಬಿಡ್ತಾನೆ. ಯಾಕೆ? ಎಲ್ಲ ಸ್ವಾರ್ಥಿಗಳು. ಅವರು ಭಗವಂತನಿಗೆ ಏನು ಸಂಬಂಧನೇ ಇಲ್ಲ. ಅವ್ರ ಪಾಡ್ಗೆ ಅವ್ರ ಕಷ್ಟ ಸುಖದಿಂದ ಮುಕ್ತರಾಗಬೇಕು, ತಗೊಳ್ಳಿ. ಸೊ ನಾವು ಅರ್ಥ ಮಾಡ್ಕೋಬೇಕು, ಭಕ್ತಿ ಅನ್ನೋದು ಮುಕ್ತಿಗಿಂತ ಶ್ರೇಷ್ಠವಾದದ್ದು. ಯಾಕಂದರೆ ಭಕ್ತಿಯನ್ನು ಕೊಡೋದಕ್ಕಿಂತ ಮುಂಚೆ ಭಗವಂತ ಯೋಚನೆ ಮಾಡ್ತಾ ಇದ್ದಾನೆ, ಮುಕ್ತಿ ಕೊಡೋಕ್ಕಿಂತ ಮುಂಚೆ ಭಗವಂತ ಯೋಚನೆ ಮಾಡ್ತಾ ಇಲ್ಲ. ಇದರಲ್ಲೇ ಗೊತ್ತಾಗತ್ತೆ ಎಷ್ಟು ಅದಕ್ಕೆ ಪ್ರಾಮುಖ್ಯತೆ ಇದೆ. ಹಾಗಾಗಿ ಭಕ್ತಿಯನ್ನು ಭಗವಂತನ ತನಕ ತಲುಪಿಸೋ ಶಕ್ತಿ ರಾಧಾರಾಣಿ. ಯಾಕಂದರೆ ಇವಾಗ ಉದಾಹರಣೆಗೆ ಮತ್ತೆ ನರೇಂದ್ರ ಮೋದಿಯವರು ಕೆಮ್ಮಿ ನೆನಪಿಸ್ಕೊಳ್ತಾ ಇರ್ತೀವಿ ಅವ್ರನ್ನ ಯಾವಾಗ. ಅವರ ಮನೆಯಲ್ಲಿ ಅಡುಗೆ ಮಾಡಬೇಕು ಅಂದರೆ ಸುಮ್ಮನೆ ಯಾರನ್ನೇ ಅಂದರೆ ಅವ್ರನ್ನ ಬಿಟ್ಬಿಡ್ತಾರೆ ಒಳಗಡೆ. ಅವರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿರ್ತಾರೆ. ಏನಾದ್ರು ವಿಷ ಹಾಕ್ಬಿಟ್ರೆ, ಇನ್ನೊಂದು ಹಾಕ್ಬಿಟ್ರೆ, ಮತ್ತೊಂದು ಹಾಕ್ಬಿಟ್ರೆ ಎಷ್ಟು ಚಿಂತೆ ಇರುತ್ತೆ. ಸೆಕ್ಯೂರಿಟಿ ಇದು ಮಾಡಿ ಅದು ಮಾಡಿ ಆಮೇಲೆ ಅವರ ಮನೆಯಲ್ಲಿ ಯಾರು ಅಡುಗೆ ಮಾಡ್ತಾರೋ ಅವರಿಗೆ ಆ ಒಂದು ಜಾಗ ಸಿಗುತ್ತೆ. ಅಂದರೆ ನೇರವಾಗಿ ಆ ನರೇಂದ್ರ ಮೋದಿಯವರ ಜೀವನದ ಮೇಲೆ ಒಂದು ರೀತಿಯ ಪರಿಣಾಮ ಬೀರುವಂತಹ ವಿಷಯಗಳನ್ನು ಬಹಳ ಸುಲಭವಾಗಿ ಯಾರಂದರೆ ಅವರಿಗೆ ಕೊಟ್ಟು ಬಿಡಲ್ಲ. ಇದೆಲ್ಲ ನೇರವಾಗಿ ಕೃಷ್ಣನಿಗೆ ನೇರವಾಗಿ ಸಂಬಂಧಿತವಾಗಿರುವಂಥ ವಿಷಯ. ಹಾಗಾಗಿ ಕೃಷ್ಣ ಬಹಳ ಜಾಗರೂಕನಾಗಿರ್ತಾನೆ. ಯಾರಿಗೆ ನಾನು ಕೊಡಬೇಕು ಇದನ್ನು, ಆ ಒಂದು ಜವಾಬ್ದಾರಿಯನ್ನು ಯಾರಿಗೆ ಕೊಟ್ಬಿಟ್ಟಿದ್ದಾನೆ? ರಾಧಾರಾಣಿಗೆ ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ರಾಧಾರಾಣಿಯ ಕೃಪೆ ಇಲ್ಲದೆ ನಾವು ಕೃಷ್ಣನ ಪಡೆಯೋಕ್ಕಾಗೋದಿಲ್ಲ. ನೇರವಾಗಿ ಕೃಷ್ಣ ಹತ್ರ ಹೋಗೋಕ್ಕಾಗಲ್ಲ ನಾವು. ಅದಕ್ಕೆ ಈ ಒಂದು ಇಸ್ಕಾನ್ ಅಥವಾ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ವಿಶೇಷವಾಗಿ ನಾವು ರಾಧಾರಾಣಿಯ ಆರಾಧನೆಯನ್ನು ಮಾಡ್ತೀವಿ. ಯಾಕೆ ಅಂದರೆ ಅವಳ ಕೃಪೆ ಇಲ್ಲದೆ ನಾವು ಕೃಷ್ಣನನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ. ಅವಳು ಶಿಫಾರಸ್ ಮಾಡಲೇಬೇಕು. ಇವಾಗ ಸರಿ, ಅವಳು ಶಿಫಾರಸ್ ಮಾಡಬೇಕು ಅಂದರೆ ಅವಳ ಹತ್ರ ಹೇಗೆ ಹೋಗ್ತೀವಿ ನಾವು? ಇವಾಗ ಅವಳಿಗೆ ನಮ್ಮ ಬಗ್ಗೆ ಗೊತ್ತಿರಬೇಕು. ನಾವು ಅವಳ ಹತ್ರ ಒಂದು ರಿಕ್ವೆಸ್ಟ್ ಮಾಡಬೇಕು. ಆಮೇಲೆ ಅವಳು ಕೃಷ್ಣನಿಗೆ ಅರ್ಪಣೆ ಮಾಡಬೇಕು. ಇದು ಯಾವುದು ಮಾಡೋಕ್ಕೆ ನಮಗೆ ಶಕ್ತಿ ಇಲ್ಲ, ಅವಳ ಸಂಪರ್ಕ ನಮಗಿಲ್ಲ. ಸೊ ಹೇಗೆ ಮಾಡೋದು? ಇದೇ ಆಧ್ಯಾತ್ಮಿಕ ಜೀವನದ ರಹಸ್ಯ. ಈ ರಹಸ್ಯ ಏನು ಅಂದರೆ ರಾಧಾರಾಣಿಯ ಪ್ರತಿನಿಧಿಯಾಗಿ ಆಧ್ಯಾತ್ಮಿಕ ಗುರುಗಳು ಈ ಭೌತಿಕ ಜಗತ್ತಿನಲ್ಲಿ ಪ್ರಕಟ ಆಗ್ತಾರೆ. ಅದಕ್ಕೆ ನಾವು ಪ್ರಭುಪಾದ ಎಲ್ಲ ನಾವು ಕೀರ್ತನೆಯನ್ನು ಮಾಡಿದಾಗ ಪ್ರಭುಪಾದರ ಗುಣಗಾನ ಮಾಡ್ತೀವಿ. ಯಾಕೆ? ನಾವೆಲ್ಲರೂ ನಮ್ಮ ಭಕ್ತಿ ಭಗವಂತನ ತನಕ ತಲುಪ್ತಾ ಇದೆ ಅಂತ ನಮಗೆ ಖಾತ್ರಿ ಇದೆ. ಯಾಕೆ ಖಾತ್ರಿ ಇದೆ? ನಾವು ಈ ರೀತಿಯೆಲ್ಲ ಪೂಜೆಯನ್ನು ಮಾಡ್ತೀವಿ, ಯಾವಾಗಲೂ ಅನಿಸ್ತೀವಿ ಹೂ ಬಿಡುತ್ತೆ, ಇನ್ನೊಂದೇನೋ ಆಗುತ್ತೆ, ಮತ್ತೊಂದಾಗುತ್ತೆ. ಅಂದರೆ ಭಗವಂತ ನಮ್ಮ ಭಕ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಯಾಕೆ ಸ್ವೀಕಾರ ಮಾಡ್ತಾ ಇದ್ದಾನೆ? ಯಾಕೆಂದರೆ ನಾವು ಪ್ರಭುಪಾದರ ಮೂಲಕ ಹೋಗ್ತಾ ಇದ್ದೀವಿ.
ಪ್ರಭುಪಾದರು ಈ ಇಸ್ಕಾನಿನ ಸಂಸ್ಥಾಪಕಾಚಾರ್ಯರು ಅಲ್ಲದೆ ಅವರು ಈ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆಯಲ್ಲಿ ಕೊನೆಯ ಆಚಾರ್ಯರು. ಸೊ ನಾವು ಅದಕ್ಕೆ ಯಾವಾಗಲೂ ನಮ್ಮ ಪೂಜಾ ವೇದಿಕೆ ಮೇಲೆ ಮೊದಲು ಪ್ರಭುಪಾದರಿರ್ತಾರೆ. ನಾವು ಆರತಿಯನ್ನು ಮಾಡಬೇಕಂದ್ರೆ ಮೊದಲು ಪ್ರಭುಪಾದರಿಗೆ ಅನುಮತಿಯನ್ನು ಬೇಡ್ತೀವಿ. ಪ್ರಭುಪಾದರೇ ದಯವಿಟ್ಟು ಈ ಒಂದು ಆರತಿಯನ್ನು ಕೃಷ್ಣನ ಸ್ವೀಕಾರ ಮಾಡುವಂಗೆ ನೀವು ದಯವಿಟ್ಟು ಕೃಪೆ ಕೊಡಿ. ಆಮೇಲೆ ನಾವು ಮೇಲಕ್ಕೆ ಹೋಗೋದು, ಭಗವಂತನಿಗೆ ನಾವು ಆರತಿಯನ್ನು ಮಾಡೋದು. ಯಾಕಂದರೆ ಅವರ ಶಿಫಾರಸ್ಸಿಲ್ಲದೆ ಕೃಷ್ಣ ಸ್ವೀಕಾರ ಮಾಡಲ್ಲ. ಯಾರೋ ಉದ್ಗಡಿ ತಂದ್ರೆ ಹಿಂಗೆ ನೋಡ್ತಾನೆ, ಆಮೇಲೆ ರಾಧಾರಾಣಿ ಹಿಂಗೆ ನೋಡ್ತಾಳೆ, ನೋಡಿ ಕೊನೆಗೆ ಪ್ರಭುಪಾದ ತನಕ ಕನೆಕ್ಟ್ ಆಗಿಬಿಟ್ಟಿದೆ, ಓಕೆ ಅಕ್ಸೆಪ್ಟೆಡ್. ಯಾಕಂದರೆ ಪ್ರಭುಪಾದರು ಅಧಿಕೃತ ಪರಂಪರೆಯಲ್ಲಿ ಇರುವಂಥವ್ರು. ಅದಕ್ಕೆ ಗುರುಗಳು ಆಧ್ಯಾತ್ಮಿಕ ಭೌತಿಕ ಜೀವನದಲ್ಲೂ ಕೂಡ ನಮಗೆ ಗುರುಗಳಿಲ್ಲದೆ ನಾವು ನಿಜವಾಗ್ಲೂ ಏನನ್ನು ಸಾಧನೆ ಮಾಡೋಕ್ಕಾಗಲ್ಲ. ಯಾರು ಭರತನಾಟ್ಯ ಕಲ್ತಿದ್ರೆ ಅಥವಾ ಹಾಡು ಕಲ್ತಿದ್ರೆ, ಈ ಥರ ಕಲೆಗಳನ್ನು ಕಲ್ತಿದ್ರೆ ಎಲ್ಲರಿಗೂ ಗೊತ್ತು ನಾವು ಗುರುಗಳ ಹತ್ರ ಹೋಗಿ ಕಲಿಯೋದು. ಹೀಗೆ ಮುಟ್ಟಾಳ್ತನ, ಸ್ಕೂಲ್ಗೆ ಹೋಗ್ತೀನಿ, ಸ್ಕೂಲ್ಗೆ ಹೋಗ್ತೀನಿ, ನಾನು ಗುರು ಹತ್ರ ಹೋಗ್ತೀನಿ ಅಂತ ಯಾರೂ ಹೇಳಲ್ಲ. ಅಲ್ಲೋಗಿ ಟೀಚರ್ಗೆ ಚೇಡ್ಸೋದು ಇದು ನಡೀತಾ ಇದೆ. ಇದರಿಂದ ಯಾವಾಗ ಜ್ಞಾನನೂ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭೌತಿಕ ಜ್ಞಾನನೇ ನಮಗೆ ಗುರುಗಳಿಲ್ಲದೆ ನಾವು ಪಡ್ಕೊಳ್ಳೋಕ್ಕಾಗೋದಿಲ್ಲ. ಇನ್ನು ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಹೇಳೋ ಮಾತೇ ಇಲ್ಲ. ಸೊ ಭಗವಂತನನ್ನು ಪಡಿಬೇಕು ಅಂದರೆ ನಾವು ಆಚಾರ್ಯರ ಮೂಲಕ ಹೋಗಬೇಕು, ಗುರುಗಳ ಮೂಲಕ ಹೋಗಬೇಕು. ಆವಾಗ ನಮ್ಮ ಆರಾಧನೆಯನ್ನು ರಾಧಾರಾಣಿ ಸ್ವೀಕಾರ ಮಾಡ್ತಾಳೆ, ಆಮೇಲೆ ಕೃಷ್ಣ ಸ್ವೀಕಾರ ಮಾಡ್ತಾನೆ. ಅದಕ್ಕೋಸ್ಕರ ನಮಗೆ ರಾಧಾರಾಣಿ ಬಹಳ ಬಹಳ ಮುಖ್ಯವಾದ ವ್ಯಕ್ತಿ. ಅವಳು ಸಂತೃಪ್ತಳಾದರೆ ಕೃಷ್ಣ ಸಂತೃಪ್ತನಾಗ್ತಾನೆ. ಅವಳ ಸಂತೃಪ್ತಿ ಅಂದರೆ ಗುರುಗಳ ಆಚಾರ್ಯರ ಸಂತೃಪ್ತಿ. ಗುರುಗಳ ಆಚಾರ್ಯರ ಸಂತೃಪ್ತಿ ಅಂದರೆ ಅವ್ರು ಕೊಟ್ಟಿರೋ ಮಾರ್ಗವನ್ನು ನಾವು ಅನುಸರಿಸಿದ್ರೆ ಆಯಿತು ಅಷ್ಟೇ, ನಾವಿನ್ನೇನು ಮಾಡಬೇಕಾಗಿಲ್ಲ. ಅವ್ರು ನಮಗೆ ಮಾರ್ಗ ಕೊಟ್ಟಿದ್ದಾರೆ, ಈ ರೀತಿ ಜೀವನ ನಡೆಸಿ ABCD ಮಾಡಿದ್ರೆ ನಾವು ನಮ್ಮ ಆಚಾರ್ಯರನ್ನು ಸಂತೋಷಗೊಳಿಸ್ತಾ ಇದ್ದೀವಿ ಅಷ್ಟೇ. ಆವಾಗ ನಾವು ಮಾಡೋ ಜಪವಾಗಲಿ, ತಪ ಆಗಲಿ, ಪೂಜೆ ಆಗಲಿ, ಪುನಸ್ಕಾರ ಏನೇ ಆದರೂ ಎಲ್ಲವನ್ನು ಕೂಡ ಭಗವಂತ ಸ್ವೀಕಾರ ಮಾಡ್ತಾನೆ. ಇನ್ನೊಂದು, ರಾಧಾರಾಣಿ ಭೌತಿಕ ಜಗತ್ತಿನಲ್ಲಿ ಹೇಗೆ ಪ್ರಕಟಳಾದ್ಲು ಅನ್ನೋದಕ್ಕೆ ಒಂದು ಬಹಳ ಸೊಗಸಾದ ಒಂದು ಲೀಲೆ ಇದೆ, ಕಥೆ ಇದೆ. ಆ ಕಥೆಯನ್ನು ಹೇಳ್ತೀನಿ. ಇದೊಂದು ಪುಸ್ತಕದಲ್ಲಿ ನಮ್ಮ ಇಸ್ಕಾನಿನ ಒಬ್ಬರು ಸ್ವಾಮಿಗಳು, ಭಕ್ತಿ ಪುರುಷೋತ್ತಮ್ ಸ್ವಾಮಿ ಅಂತ, ಅವರು ಈ ಬೇರೆ ಬೇರೆ ಪುರಾಣಗಳಿಂದ ರಾಧಾರಾಣಿಯ ಕುರಿತಾದ ವಿಷಯಗಳನ್ನು ಸಂಗ್ರಹ ಮಾಡಿ ಪುಸ್ತಕದಲ್ಲಿ ಬರ್ತಾರೆ. ಸೊ ಇದರಲ್ಲಿ ಒಂದು ಬಹಳ ಸುಂದರವಾದ ರಾಧಾರಾಣಿ ಹೇಗೆ ಈ ಭೌತಿಕ ಜಗತ್ತಿನಲ್ಲಿ ಕಾಣಿಸ್ಕೊಂಡ್ಲು, ಕೃಷ್ಣ ಹೇಗೆ ಕಾಣಿಸ್ಕೊಂಡ ಅನ್ನೋದನ್ನು ನಾವು ಜನ್ಮಾಷ್ಟಮಿ ಮುಂಚೆ ಹೇಳಿದ್ವಿ. ಹೇಗೆ ಕೃಷ್ಣ ಪ್ರಕಟ ಆದ ಈ ಭೌತಿಕ ಜಗತ್ತಿನಲ್ಲಿ, ಅದೇ ರೀತಿ ರಾಧಾರಾಣಿ ಹೇಗೆ ಪ್ರಕಟಳಾದ್ದು ಅಂತ ಬಹಳ ಸೊಗಸಾದ ಒಂದು ಲೀಲೆ. ಇದ್ರನ್ನು ಅರ್ಧಂಬರ್ಧ ನಾವು ಕೇಳಿರ್ತೀವಿ, ಇದು ಮಿಕ್ಕಿದ ಅರ್ಧ ಇವತ್ತು ಕೇಳ್ತೀವಿ. ವಿಂಧ್ಯ ಪರ್ವತ ಕೇಳಿದ್ದೀರಾ? ವಿಂಧ್ಯ ಪರ್ವತ ಕೇಳಿದ್ದೀರಾ? ವಿಂಧ್ಯ ಪರ್ವತ ಮತ್ತು ಹಿಮಾಲಯ ಪರ್ವತ. ಹಿಮಾಲಯ ಪರ್ವತದ ಮಗಳು ಯಾರು? ಪಾರ್ವತಿ ಯಾರನ್ನ ಮದುವೆ ಆದ್ಲು? ಶಿವನನ್ನ ಮದುವೆ ಆದ್ಲು. ಆಗ ವಿಂಧ್ಯ ಪರ್ವತಕ್ಕೆ ಸ್ವಲ್ಪ ಒಂದು ರೀತಿಯಲ್ಲಿ ಅಸೂಯೆ ಆಯಿತು. ಹಿಮಾಲಯ ಪರ್ವತದ ಮಗಳು ಮಹಾದೇವನ್ನ ಮದುವೆ ಆಗ್ಬಿಟ್ಲು. ವಿಂಧ್ಯ ಪರ್ವತ ಯೋಚನೆ ಮಾಡ್ತಾ ಇದ್ದಾನೆ, ನನಗೆ ಹುಟ್ಟುವಂಥ ಮಗಳು ಮಹಾದೇವನನ್ನು ಯಾರು ಸೋಲಿಸ್ಬೋದೋ ಅಂಥವನ ಜೊತೆ ನನ್ನ ಮಗಳಿಗೆ ಕೊಟ್ಟುಬಿಟ್ಟು ನಾನು ಮದುವೆ ಮಾಡಬೇಕು ಅಂತ. ಸರಿ, ವಿಂಧ್ಯ ಪರ್ವತ ಕಠೋರ ತಪಸ್ಸನ್ನು ಮಾಡ್ತಾನೆ. ನಾನು ಹೇಳಿದ್ನಲ್ಲ, ಮೂರ್ತ ರೂಪ ಮಾಡುತ್ತಾ ಇದೆ ಅಲ್ಲ, ಅವ ವಿಂಧ್ಯ ಪರ್ವತದ ಮೂರ್ತ ರೂಪ ಅಂದರೆ ಆ ವ್ಯಕ್ತಿ, ಯಾರು ವಿಂಧ್ಯ ಪರ್ವತ ಆಗಿದ್ದಾನೋ ಆ ವ್ಯಕ್ತಿ. ಅವನು ಬ್ರಹ್ಮದೇವನನ್ನು ಪ್ರಸನ್ನಪಡಿಸೋದಕ್ಕೆ ಬಹಳ ಕಠೋರವಾದ ತಪಶ್ಚರ್ಯವನ್ನು ಮಾಡ್ತಾನೆ. ಕೊನೆಗೆ ಬ್ರಹ್ಮದೇವ ಪ್ರಸನ್ನನಾಗಿ ಪ್ರಕಟನಾಗ್ತಾನೆ. ಆಗಿ ಕೇಳ್ತಾನೆ ವಿಂಧ್ಯ ಪರ್ವತ, ಏನಪ್ಪ, ಏನು ಬೇಕು? ವಿಂಧ್ಯ ಪರ್ವತ ಹೇಳ್ತಾನೆ, ನನಗೆ ನನ್ನ ಮಗಳಾಗಿ ಬರುವಂಥವಳು ಮಹಾದೇವನನ್ನು ಸೋಲ್ಸೋ ಅಂಥ ವ್ಯಕ್ತಿಯನ್ನು ಮದುವೆ ಆಗಬೇಕು ಅಂತ. ಇವಾಗ ಬ್ರಹ್ಮ ಹಿರಣ್ಯಕಶಿಪುಗೂ ವರ ಕೊಟ್ಬಿಟ್ಟ, ಹೌದಾ? ಆಮೇಲೆ ಭಗವಂತ ನರಸಿಂಹದೇವರಾಗಿ ಬರಬೇಕಾಯ್ತು. ಸೊ ಇದು ಒಂದು ಸ್ವಲ್ಪ ಬಹಳ ಕಠಿಣವಾದ ಕೋರಿಕೆ. ಬ್ರಹ್ಮ ಏನು ಮಾಡ್ತಾನೆ, ತಥಾಸ್ತು.
ವಿಂಧ್ಯ ಪರ್ವತಕ್ಕೆ ಅನುಮತಿ ಕೊಟ್ಬಿಡ್ತಾನೆ. ಆಗಿತ್ತು, ನಿನ್ನ ಇಚ್ಛೆ ಪೂರೈಸಲಿ. ಆಮೇಲೆ ಯೋಚನೆ ಮಾಡ್ತಾ ಇದ್ದಾನೆ ಬ್ರಹ್ಮ, ಅಯ್ಯೋ ಇದೇನಿದು, ಹ್ಞೂ ಅಂತ ಹೇಳಿಬಿಟ್ಟೆ. ಯಾರು ಈ ವ್ಯಕ್ತಿ? ಶಿವನನ್ನು ಸೋಲಿಸೋವಂಥ ವ್ಯಕ್ತಿ ಯಾರಿದ್ದಾರೆ? ಆಮೇಲೆ ಅವನು ಗೊತ್ತಾ, ಓ ಭಗವಂತನೇ ಸ್ವಯಂ ಬರಬೇಕು, ಕೃಷ್ಣನೇ ಬರಬೇಕು ಇದಕ್ಕೆ. ಕೃಷ್ಣ ಹೆಂಗೆ ಬರ್ತಾನೆ? ಕೃಷ್ಣ ಬರಬೇಕು ಅಂದರೆ ಯಾರನ್ನು ಮದುವೆ ಆಗಬೇಕು? ಕೃಷ್ಣ ರಾಧಾರಾಣಿಯನ್ನು ಮದುವೆ ಆಗಬೇಕು. ರಾಧಾರಾಣಿಯನ್ನು ಮದುವೆ ಆಗಬೇಕು ಅಂದರೆ ರಾಧಾರಾಣಿ ವಿಂಧ್ಯ ಪರ್ವತದ ಮಗಳಾಗಿ ಬರಬೇಕು. ಅದೇ ತಾನೇ ಕೊಟ್ಟಿದ್ದವನು ವರ. ಇವಾಗ ವಿಂಧ್ಯ ಪರ್ವತದ ಮಗಳು ಯಾರಿರಬೇಕು? ರಾಧಾರಾಣಿ. ಅವಾಗ ಅವಳು ಯಾರನ್ನು ಮದುವೆ ಆಗ್ತಾಳೆ? ಕೃಷ್ಣ. ಕೃಷ್ಣ ಮಹಾದೇವನನ್ನು ಸೋಲಿಸ್ಬೋದು. ರಾಧಾರಾಣಿ ಹೇಗೆ ಬರ್ತಾಳೆ ಇವಾಗ? ರಾಧಾರಾಣಿಯ ಸನಾತನ ತಾಯಿ, ಅವಳ ಹೆಸರು ಕೀರ್ತಿದ ಅಂತ. ಕೀರ್ತಿದ ವೃಷಭಾನು. ವೃಷಭಾನು ಸುತೆ ದೇವಿ ಅಂತ ಹೇಳ್ತೀವಿ. ವೃಷಭಾನು ಸುತೆ ಅಂದರೆ ವೃಷಭಾನುವಿನ ಮಗಳು. ಸೊ ವೃಷಭಾನು ಮತ್ತು ಕೀರ್ತಿದಾಳ ಮಗಳು ರಾಧಾರಾಣಿ. ಇವಾಗ ವಿಂಧ್ಯ ಪರ್ವತನ ಮಗಳು ಹೇಗಾಗ್ತಾಳೆ ಅವಳು? ಸೊ ಕಷ್ಟ ಆಯಿತು ಬ್ರಹ್ಮನಿಗೆ, ಏನು ಮಾಡೋದು? ಸೊ ಆ ಸಮಯದಲ್ಲಿ ಒಂದು ಬ್ರಹ್ಮನಿಗೆ ಅವಾಗ ಸಮಸ್ಯೆ ಬಂತು. ಅವನೇನೇನು ಮಾಡ್ತಾನೆ? ಬ್ರಹ್ಮ ಹೋಗಿ ರಾಧಾರಾಣಿಗೆ ಪ್ರಾರ್ಥನೆಯನ್ನು ಮಾಡ್ತಾನೆ. ರಾಧಾರಾಣಿಗೆ ಪ್ರಾರ್ಥನೆ ಮಾಡಿ ಅವಳಲ್ಲಿ ಬೇಡ್ಕೋತಾನೆ, ಅಮ್ಮ ತಾಯಿ, ಈ ರೀತಿಯಾದ ಒಂದು ಪರಿಸ್ಥಿತಿ, ದಯವಿಟ್ಟು ನೀನೇ ಕರುಣೆಯನ್ನು ತೋರಬೇಕು. ರಾಧಾರಾಣಿ ಹೇಳ್ತಾಳೆ, ಆಯ್ತು ತಥಾಸ್ತು, ಆಗುತ್ತೆ, ನಿನ್ನ ಇಚ್ಛೆ ಪೂರೈಸಲ್ಪಡತ್ತೆ. ಹೇಗೆ? ಅದು ರಾಧಾರಾಣಿಗೆ ಬಿಟ್ಟಿದ್ದು. ಸೊ ಆ ಸಮಯದಲ್ಲಿ ಏನಾಗುತ್ತೆ? ಕೃಷ್ಣ ಪ್ರಕಟ ಆಗಿದ್ದಾನೆ. ದ್ವಾಪರ ಯುಗದಲ್ಲಿ ಕೃಷ್ಣ ಪ್ರಕಟ ಆಗಿದ್ದಾನೆ. ಆಮೇಲೆ ಅಷ್ಟರೊಳಗೆ ಕಂಸ ಏನು ಮಾಡ್ತಾನೆ? ಕೊನೆಯಾಗಿ ಏನಾಗುತ್ತೆ? ಕೃಷ್ಣ ಪ್ರಕಟ ಆಗ್ತಾನೆ. ವಸುದೇವ ಕೃಷ್ಣನ ವೃಂದಾವನಕ್ಕೆ ಕರ್ಕೊಂಡು ಹೋಗ್ತಾನೆ. ವೃಂದಾವನದಲ್ಲಿ ನಂದ ಮಹಾರಾಜನ ಮಗಳು ಪುತ್ರಿ ಜನ್ಮ ಪಡೆದಿರ್ತಾಳೆ. ಆ ಪುತ್ರಿಯನ್ನು ವಾಪಸ್ ಕರ್ಕೊಂಡು ಬಂದು ಕೃಷ್ಣನಲ್ಲಿ ಬಿಟ್ಟು ಪುತ್ರಿಯನ್ನು ಇಲ್ಲಿ ಕರ್ಕೊಂಡು ಬರ್ತಾನೆ. ಅಷ್ಟೊತ್ತಿಗೆ ಕಂಸ ಓಡೋಡಿ ಬರ್ತಾನೆ. ದೇವಕಿಯ ಕೊನೆಯ 8ನೇ ಮಗ, ಅವನು ನನ್ನನ್ನು ಸಂಹಾರ ಮಾಡ್ತೇನೆ ಅಂದ್ಬಿಟ್ಟು ಅವನನ್ನು ಕೊಲ್ಲೋದಕ್ಕೆ ಅಂತ, ಆ ಮಗುವನ್ನು ಕೊಲ್ಲೋದಕ್ಕೆ ಅಂತ ಕಂಸ ಕಾರಾಗೃಹಕ್ಕೆ ಬರ್ತಾನೆ. ಕಾರಾಗೃಹಕ್ಕೆ ಬಂದು ನೋಡಿದ್ರೆ 8ನೇ ಮಗಳು ಹುಡುಗಿ. ಅರೆ ಅಶರೀರವಾಣಿ ನುಡಿದಿದ್ದು, ಅಶರೀರವಾಣಿ ಆ್ಯಕ್ಚುಲಿ ನುಡಿದಿದ್ದು ಪುತ್ರ ಅಂತ ಹೇಳಲಿಲ್ಲ, ಮಗು ಅಂತ ಹೇಳುತ್ತೆ. ಆದರೆ ಅವನ ಮನಸ್ಸಿನಲ್ಲಿ ಪುತ್ರ, ಯಾರೋ ಗಂಡು ಮಗುವೇ ನನ್ನನ್ನು ಕೊಲ್ಲೋದು ಅಂತ ಅಂದ್ಕೊಂಡಿರ್ತಾನೆ. ಆದರೆ ಇಲ್ಲಿ ನೋಡಿದ್ರೆ ಹೆಣ್ಣು ಮಗು. ಸರಿ, ಕಂಸನಿಗೆ ಏನಂತೆ? ಕಂಸ ಎಷ್ಟು ಕಠೋರ, ದುಷ್ಟ ಅಂದರೆ 8ನೇ ಮಗು ಪುತ್ರ ಆಗಿರಲಿ ಪುತ್ರಿ ಆಗಿರಲಿ ಅದು ಕೊಂದುಬಿಡ್ಬೇಕು, ಅದರಿಂದಾನೇ ನನಗೆ ಅಪಾಯ ಅಂದ್ಬಿಟ್ಟು ಕಂಸ ಏನು ಮಾಡ್ತಾನೆ? ಆ ಮಗುವನ್ನು ತಗೊಂಡು ಗೋಡೆಗೆ ಎಸಿತಾನೆ. ಗೋಡೆಗೆ ಎಸಿದ ತಕ್ಷಣ ಅವಳು ದುರ್ಗಾದೇವಿ ಅವಳೇನು ಮಾಡ್ತಾಳೆ? ತನ್ನ 8 ಕೈಗಳೊಂದಿಗೆ ಅವಳು ಪ್ರಕಟ ಆಗ್ತಾಳೆ. ಆಕಾಶದಲ್ಲಿ ಪ್ರಕಟ ಆಗಿ ಬೈತಾಳೆ ಕಂಸನಿಗೆ, ಮೂರ್ಖ. ಹಿಂದಿನ ಜನ್ಮದಲ್ಲಿ ಕಂಸ ಕಾಲನೇಮಿ ಅನ್ನೋ ಒಂದು ಅಸುರ ಆಗಿದ್ದ. ಮತ್ತು ಹಿಂದಿನ ಜನ್ಮದಲ್ಲಿ ಕಾಲನೇಮಿಯನ್ನು ವಿಷ್ಣು ಕೊಂದಿರ್ತಾನೆ. ಸೊ ದುರ್ಗಾ ಅವನಿಗೆ ಹೇಳ್ತಾನೆ, ನಿನಗೆ ಜ್ಞಾಪಕ ಇಲ್ಲ, ನೀನು ಹಿಂದಿನ ಜನ್ಮದಲ್ಲಿ ಕಾಲನೇಮಿಯಾಗಿದ್ದೆ, ವಿಷ್ಣುವಿನ ಕೈನಲ್ಲಿ ಹತನಾದೆ, ಇವಾಗ ಅದೇ ವಿಷ್ಣು ಆಗಲೇ ಪ್ರಕಟ ಆಗಿದ್ದಾನೆ ನಿನ್ನನ್ನು ಕೊಲ್ಲೋದಕ್ಕೆ. ಮತ್ತೆ ಅಷ್ಟರೊಳಗೆ ಇನ್ನೊಂದು ವಿಷಯ ಗೊತ್ತಾಗತ್ತೆ ಕಂಸನಿಗೆ. ಏನು ಗೊತ್ತಾಗತ್ತೆ? ದುರ್ಗಾ ಆಗ ಇನ್ನೊಂದು ವಿಷಯವನ್ನು ಪ್ರಕಟ ಮಾಡ್ತಾಳೆ. ಇನ್ನೂ ಕೆಲ ದಿನಗಳಲ್ಲಿ 8 ಮಹಾಶಕ್ತಿಗಳು ಈ ಭೌತಿಕ ಜಗತ್ತಲ್ಲಿ ಪ್ರಕಟವಾಗತ್ವೆ. 8 ಮಹಾಶಕ್ತಿಗಳಲ್ಲಿ 2 ಶಕ್ತಿಗಳು ರಾಧಾರಾಣಿ ಮತ್ತು ಚಂದ್ರಾವಳಿ ಅಂತ. ಯಾರು ಇವರನ್ನು ವಿವಾಹ ಆಗ್ತಾರೋ ಅವರನ್ನು ಯಾರೂ ಸೋಲ್ಸೋಕ್ಕಾಗಲ್ಲ ಅಂತ ದುರ್ಗಾದೇವಿ ಕಂಸನಿಗೆ ಹೇಳ್ತಾಳೆ. ಇವಾಗ ಕಂಸ ಇನ್ನೇನು ಬೇಕಾಗಿತ್ತು ಅವನಿಗೆ? ಸರಿ, ಆಗ ತನ್ನ ಅಸುರ ಸ್ನೇಹಿತರನ್ನು ಕರೆದುಬಿಟ್ಟು ಕಂಸ ಹೇಳ್ತಾನೆ, ಎಲ್ಲ ಗಂಡು ಮಕ್ಕಳು ಈ 10 ದಿನಗಳಲ್ಲಿ ಜನ್ಮ ಪಡೆದಿರುವಂಥ ಈ ಮಥುರೆಯಲ್ಲಿ ಇರೋ ಎಲ್ಲ ಗಂಡು ಮಕ್ಕಳನ್ನು ಸಂಹಾರ ಮಾಡಿ, ಹೆಣ್ಣು ಮಕ್ಕಳು ಯಾರಿದ್ರು ಅಪಹರಿಸ್ಕೊಂಡು ನನ್ನ ಹತ್ರ ಕರ್ಕೊಂಡು ಬನ್ನಿ. ಸೊ ಅವಾಗೇನಾಗತ್ತೆ? ನಮಗೆ ಪೂತನೆಯ ಕಥೆಯನ್ನು ಕೇಳಿದ್ವಿ. ಪೂತನೆ ನೇರವಾಗಿ ಬೃಂದಾವನಕ್ಕೆ ಹೋದ್ಲು, ಕೃಷ್ಣನ ಮನೆಗೆ ಹೋದ್ಲು,
ಕೃಷ್ಣ ಅವಳ ಸ್ತನಗಳಿಂದ ಹಾಲನ್ನು ಕುಡಿದು ಅವಳ ಪ್ರಾಣವನ್ನು ಹೀರ್ಬಿಟ್ಟ ಸತ್ತೋದ್ಲು ಅವಳು. ಆದರೆ ಅದಕ್ಕಿಂತ ಮುಂಚೆ ಒಂದು ಕೆಲಸವನ್ನು ಮಾಡಿರ್ತಾಳೆ ಪೂತನಿ. ಈ ಕೆಲಸ ಕೃಷ್ಣನ ಹತ್ರ ಬರೋಕ್ಕಿಂತ ಮುಂಚೆ ಅವಳು ಈ ಪುಟ್ಟ ಮಕ್ಕಳ ಹೆಣ್ಣು ಮಕ್ಕಳನ್ನು ಅಪಹರಿಸೋ ಕೆಲಸ ಮಾಡಿರ್ತಾಳೆ. ಏನಾಗುತ್ತೆ ಅಂದರೆ ರಾಧಾರಾಣಿ ಬ್ರಹ್ಮನಿಗೆ ಆ ಒಂದು ಆಶೀರ್ವಾದ ಕೊಟ್ಟಾಗ ಅಷ್ಟರೊಳಗೆ ವೃಷಭಾನು ಚಂದ್ರಭಾನು ಅಂತ ಇಬ್ಬರು ಸಹೋದರರು. ವೃಷಭಾನುವಿನ ಮಗಳು ರಾಧಾರಾಣಿ, ಚಂದ್ರಭಾನುವಿನ ಮಗಳು ಚಂದ್ರಾವಳಿ. ಇವರಿಬ್ಬರು ಆಗಲೇ ಅವರವರ ಪತ್ನಿಯರ ಗರ್ಭವನ್ನು ಪ್ರವೇಶ ಮಾಡಿದ್ದಾರೆ, ಹುಟ್ಟಕ್ಕೆ ಸಿದ್ಧರಾಗಿದ್ದಾರೆ. ಆವಾಗ ರಾಧಾರಾಣಿ ಏನು ಮಾಡ್ತಾಳೆ, ತನ್ನ ಶಕ್ತಿಗಳ ಮೂಲಕ ಈ ಇಬ್ಬರು ಮಕ್ಕಳನ್ನು ಕೂಡ ವಿಂಧ್ಯ ಪರ್ವತದ ಮಕ್ಕಳನ್ನಾಗಿ ಅವಳ ವಿಂಧ್ಯ ಪರ್ವತದ ಪತ್ನಿಯ ಗರ್ಭದಲ್ಲಿ ಈ ಇಬ್ಬರು ಮಕ್ಕಳು ಹೋಗ್ಬಿಡ್ತಾರೆ. ಸರಿ, ಹೋಗ್ತಾರೆ. ಆಮೇಲೆ ಅವರಿಬ್ಬರು ವಿಂಧ್ಯ ಪರ್ವತದ ಪತ್ನಿಯಿಂದ ಜನ್ಮ ಪಡಿತಾರೆ, ಹೊರಗಡೆ ಬರ್ತಾರೆ. ಅವರ ನಾಮಕರಣ ಇತ್ಯಾದಿ ಎಲ್ಲ ಸಮಾರಂಭಗಳು ನಡೀತಿರುವಾಗ ಪೂತನಿ ಅಲ್ಲಿಗೆ ಬರ್ತಾಳೆ. ಪೂತನಿ ಬರ್ತಾಳೆ. ಇವಾಗ 2 ಚಿಕ್ಕ ಹೆಣ್ಮಕ್ಳು ಏನು ಮಾಡಬೇಕು, ಅಪಹರಿಸ್ಬೇಕು. ಸೊ ಇವಳು ಏನು ಮಾಡ್ತಾಳೆ, ಇಬ್ಬರೂ ಅಲ್ಲಿಂದ ಅಪಹರಿಸ್ಕೊಂಡು ಹೋಗ್ತಾಳೆ. ಇವಾಗ ಅಲ್ಲಿ ಪೂಜೆ ನಡೀತಾ ಇತ್ತು, ಏನೋ ಸಂಸ್ಕಾರ ಏನೋ ನಡೀತಾ ಇತ್ತು. ಸೊ ವಿಂಧ್ಯ ಪರ್ವತ ಅಲ್ಲಿ ಇದ್ದಿದ್ದ ಬ್ರಾಹ್ಮಣರಿಗೆ ಹೇಳ್ತಾನೆ, ನೋಡಪ್ಪ ಇವರು ಅಪಹರಿಸ್ಕೊಂಡು ಹೋಗ್ತಾ ಇದ್ದಾಳೆ, ಅವಳ ಶಕ್ತಿ ಕ್ಷೀಣಿಸ್ಲಿ, ನೀವೇನಾದರೂ ಮಂತ್ರೋಚ್ಚಾರಣೆ ಮಾಡಿ ಅಂತ. ಬ್ರಾಹ್ಮಣರಂದರೆ ಬಹಳ ಪ್ರಬಲ ಶಕ್ತಿವಂತರು, ಅವರು ಮಂತ್ರದಿಂದನೇ ವಿಷಯಗಳನ್ನು ನಿಯಂತ್ರಿಸುವಷ್ಟು ಶಕ್ತಿ ಇದೆ. ಸೊ ಹಾಗಾಗಿ ಅವರು ಮಂತ್ರ ಉಚ್ಚಾರಣೆ ಶುರು ಮಾಡ್ತಾರೆ. ಒಂದು ಮಂತ್ರ ಉಚ್ಚಾರಣೆಯಿಂದ ಏನಾಗುತ್ತೆ, ಅವಳ ಶಕ್ತಿ ಕ್ಷೀಣಿಸ್ತಾ ಹೋಗುತ್ತೆ. ಅವಳು ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಾ ಇದ್ದಾಳೆ. ಒಂದು ಮಗು ಒಂದು ನದಿಯಲ್ಲಿ ಬೀಳುತ್ತೆ. ಆ ನದಿ ಯಾವ ಊರದು, ವಿದರ್ಭದ ಕಡೆ ಹರ್ಕೊಂಡು ಹೋಗ್ತಾ ಇರೋ ಒಂದು ನದಿಯಲ್ಲಿ ಅಲ್ಲಿ ಭೀಷ್ಮಕ ಅಂತ ರಾಜ ಇರ್ತಾನೆ. ಆ ಭೀಷ್ಮಕನ ರಾಜ್ಯಕ್ಕೆ ಹೋಗಿ ಭೀಷ್ಮಕನಿಗೆ ಸಿಕ್ಕಿ ಭೀಷ್ಮಕನ ಮಗಳಾಗ್ತಾಳೆ ಅವಳು ಚಂದ್ರಾವಳಿ. ಇನ್ನೊಂದು ಮಗು, ಇಬ್ಬರು ಮಗುವನ್ನು ಅಪಹರಿಸ್ಕೊಂಡು ಹೋಗ್ತಾ ಇದ್ದಾಳು ಅವಳು. 2ನೇ ಮಗು ಬೃಂದಾವನ ಮಥುರೆಯ ಹತ್ತಿರ ಬಂದಾಗ ಏನಾಗುತ್ತೆ, ಆ ಮಗು ಪೂತನಿಯ ಕೈಯಿಂದ ಅವಳಿಗೆ ಸಂಪೂರ್ಣವಾಗಿ ಅಶಕ್ತಳಾಗಿ ಆ ಮಗು ಬೃಂದಾವನದಲ್ಲಿ ಕೆಳಗಡೆ ಒಂದು ನದಿಯಲ್ಲಿ ಆ ಮಗು ಬೀಳ್ತಾಳೆ. ಆಗ ಅಲ್ಲಿ ಪೂರ್ಣಮಾಸಿ ಅಂತ ಒಬ್ಬರು ಇರ್ತಾರೆ. ಪೂರ್ಣಮಾಸಿ ಅಂದರೆ ಇವರನ್ನು ಭಗವಂತನ ಯೋಗ ಮಾಯೆ ಅಂತ ಕರೀತಾರೆ, ಲೀಲಾಶಕ್ತಿ ಅಂತ ಕರೀತಾರೆ. ಲೀಲಾಶಕ್ತಿ ಅಂದರೆ ಭಗವಂತನ ಲೀಲೆಗಳನ್ನೆಲ್ಲ ನಡೆಸೋಳು ಇವಳು ಪೂರ್ಣಮಾಸಿ ಅಥವಾ ಲೀಲಾಶಕ್ತಿ. ಸೊ ಈ ಪೌರ್ಣಮಾಸಿಗೆ ಈ ಮಗು ಸಿಗುತ್ತೆ. ಆಮೇಲೆ ಅವಳೇನು ಮಾಡ್ತಾಳೆ, ಆ ಮಗುವನ್ನು ತೊಗೊಂಡು ಹೋಗಿ ಕೀರ್ತಿದ ಅವ್ರ ಅಮ್ಮ ಮುಖರ ಅಂತ ಅವಳಿಗೆ ತೊಗೊಂಡೋಗಿ ಕೊಟ್ಟು ಹೇಳ್ತಾಳೆ, ಇದು ನಿನ್ನ ಮೊಮ್ಮಗಳು, ಅವಳನ್ನು ಇವಾಗ ನೀನು ಬೆಳೆಸು ಅಂತ. ಸೊ ಹಾಗಾಗಿ ಏನಾಯಿತು, ರಾಧಾ ಮತ್ತು ಚಂದ್ರಾವಳಿ ಇಬ್ಬರೂ ಕೂಡ ವೃಷಭಾನು ಮತ್ತು ಚಂದ್ರಭಾನುವಿನ ಮಕ್ಕಳು ವಿಂಧ್ಯ ಪರ್ವತದ ಮಕ್ಕಳಾಗಿ ಜನ್ಮ ಪಡ್ಕೊಂಡು ಆಮೇಲೆ ಅವರನ್ನು ಅಪಹರಿಸೋ ಒಂದು ಪ್ರಯತ್ನವನ್ನು ಪೂತನಿ ಮಾಡ್ತಾಳೆ. ಯಾಕಂದರೆ ಕಂಸನಿಗೆ ದುರ್ಗಾ ಹೇಳಿರ್ತಾಳೆ, ಅವರನ್ನು ಯಾರು ವಿವಾಹಿತರಾಗ್ತಾರೋ ಅವರನ್ನು ಯಾರು ಸೋಲ್ಸೋರಿಲ್ಲ ಅಂದ್ಬಿಟ್ಟು, ಹಾಗಾಗಿ ಅಪಹರಿಸ್ತಾಳೆ. ಆದರೆ ಆ ಬ್ರಾಹ್ಮಣರ ಶಕ್ತಿಯಿಂದಾಗಿ ಅವಳು ಆ ಮಕ್ಕಳನ್ನು ಕೆಳಗಡೆ ಬಿಟ್ಟು ಹೋಗಬೇಕಾಯಿತು. ಆಗ ಆ ಇಬ್ಬರು ಮಕ್ಕಳು ತಮ್ಮ ನಿಜವಾದ ತಂದೆ ತಾಯಿಂದ್ರ ಹತ್ರ ತಲುಪಿಬಿಡ್ತಾರೆ. ಸೊ ಇದು ರಾಧಾರಾಣಿ ಭೌತಿಕ ಜಗತ್ತಿನಲ್ಲಿ ಪ್ರಕಟ ಆಗಿದ್ದು ಒಂದು ರೀತಿಯಲ್ಲಿ ಒಂದು ಪುರಾಣದಲ್ಲಿ ಹೇಳ್ತಾರೆ. ಇನ್ನೊಂದು ಪುರಾಣದಲ್ಲಿ ಹೇಳ್ತಾರೆ, ವೃಷಭಾನು ಒಂದು ಸತಿ ಯಮುನಾ ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ. ಆಗ 1,000 ದಳಗಳ ಕಮಲ ಹರ್ಕೊಂಡು ಬರುತ್ತೆ. ಆ 1000 ದಳಗಳ ಕಮಲದಲ್ಲಿ ಒಳಗಡೆ ಈ ಒಂದು ಹೆಣ್ಣು ಮಗು ಮಲಗಿದ್ದು ಅದು ನೀರಿನಲ್ಲಿ ಹರ್ಕೊಂಡು ಬರುತ್ತೆ ಅಂತ. ಹೀಗೆ ಬೇರೆ ಬೇರೆ ಪುರಾಣಗಳಲ್ಲಿ ರಾಧಾರಾಣಿ ಹೇಗೆ ಪ್ರಕಟಳಾದ್ದು ಅಂತ ಬೇರೆ ಬೇರೆ ರೀತಿಯಲ್ಲಿ ವಿವರಗಳನ್ನು ನಾವು ಪಡ್ಕೋತೀವಿ. ವಿಶೇಷವಾಗಿ ಏನಂದರೆ ರಾಧಾರಾಣಿಯ ಸೌಂದರ್ಯದ ವರ್ಣನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಬಾಯಿನಲ್ಲಿ ನಾವು ಅವಳನ್ನು ವರ್ಣಿಸೋದಕ್ಕೆ ಆಗೋದಿಲ್ಲ. ಅಂತಹ ಅದ್ಭುತವಾದ ಒಂದು ಸೌಂದರ್ಯ ರಾಧಾರಾಣಿಯ ಸೌಂದರ್ಯ. ಹೇಳ್ತಾರೆ, ಈ ಭೌತಿಕ ಜಗತ್ತಿನಲ್ಲಿ ಇರೋ ಯಾವುದೇ ಸುಂದರವಾದ ವಸ್ತು ಸುಮ್ಮನೆ ಅವಳ ಒಂದು ತುಣುಕು ಅಲ್ಲ, ಅಂಶನೂ ಅಲ್ಲ. ಇನ್ನು ಅವಳು ಎಷ್ಟು ಸುಂದರವಾಗಿರಬೇಕು,
ಆ ರಾಧಾರಾಣಿ ತಾನು ಪ್ರಕಟ ಆದಮೇಲೆ ಅವಳು ಕಣ್ಣೇ ಬಿಟ್ಟಿರಲ್ಲ, ಬಹಳ ಸಮಯದ ತನಕ ಅವಳೆ ಕಣ್ಣೇ ಬಿಟ್ಟಿರಲ್ಲ. ವೃಷಭಾನು ಮತ್ತು ಕೀರ್ತಿದ ತಂದೆ ತಾಯಂದಿರು ಅವ್ರಿಗೆ ಬಹಳ ದಿನಗಳಿಂದ ಅವರು ಮಕ್ಕಳು ಇಲ್ಲದೆ ಬಹಳ ನೊಂದಿರ್ತಾರೆ. ಸರಿ, ಈ ಮಗು ಬಂತಲ್ಲ ಅಂತ ಬಹಳ ಸಂತೋಷವಾಗಿರ್ತಾರೆ. ಆದರೆ ನೋಡಿದ್ರೆ ಅವಳು ಮಾತಾಡ್ತಾ ಇಲ್ಲ, ನೋಡ್ತಾ ಇಲ್ಲ, ಕಣ್ಣು ಬಿಡ್ತಾ ಇಲ್ಲ, ಬಾಯಿಂದ ಏನೂ ಶಬ್ದ ಬರ್ತಾ ಇಲ್ಲ. ಸೊ ಅವ್ರು ಅನ್ಕೋತಾರೆ, ಇದೇನಪ್ಪ ಇದು, ಇಷ್ಟು ದಿನ ಆದಮೇಲೆ ಮಗು ಸಿಕ್ಕಿದೆ ಇವಾಗ, ಆದರೆ ಈ ಮಗುವಿಗೆ ಮಾತಾಡೋಕ್ಕೆ ಬರಲ್ಲ, ಕಣ್ಣು ಕಾಣ್ತಾ ಇಲ್ಲ ಅಂತ ಬಹಳ ನೊಂದ್ಕೊಂಡು ಬಿಡ್ತಾರೆ ವೃಷಭಾನು ಮತ್ತು ಕೀರ್ತಿದ. ಅವಾಗೇನಾಗುತ್ತೆ, ಆ ಸಮಯಕ್ಕೆ ಮಗು ಹುಟ್ಟಿದೆ. ವೃಷಭಾನು ಮತ್ತು ನಂದ ಮಹಾರಾಜ ಇಬ್ಬರು ಸ್ನೇಹಿತರು. ಸೊ ಹಾಗಾಗಿ ಈ ವಿಚಾರ ಎಲ್ಲರಿಗೂ ಹೋಗುತ್ತೆ. ವೃಷಭಾನು ಎಲ್ಲರನ್ನು ಆಹ್ವಾನಿಸ್ತಾನೆ, ಬನ್ನಿ ನಮ್ಮನೆಗೆ ಮಗಳು ಬಂದಿದ್ದಾಳೆ, ಹಾಗಾಗಿ ಅವಳ ಒಂದು ಇದರಲ್ಲಿ ಎಲ್ಲರನ್ನ ಸಂತೋಷದಿಂದ ಮನೆಗೆ ಉತ್ಸವಕ್ಕೋಸ್ಕರ ಕರೀತಾರೆ. ಆ ಸಮಯದಲ್ಲಿ ಯಾರು ಬರ್ತಾರೆ? ನಂದ ಮತ್ತು ಯಶೋಧ ಬರ್ತಾರೆ. ನಂದ ಮತ್ತು ಯಶೋಧ ಬಂದರೆ ಜೊತೆಗೆ ಯಾರು ಬರ್ತಾರೆ? ಕೃಷ್ಣ ಬಂದ. ಕೃಷ್ಣ ಇನ್ನೂ ಪುಟ್ಟ ಮಗು, ಇನ್ನು ಯಾಕಂದರೆ ಅವಳು ಇನ್ನೂ ಇವಾಗ ಹುಟ್ಟಿದ್ದಾಳೆ, ಅಂದರೆ ಅವಳಿಗಿಂತ 1 ವರ್ಷ ವ್ಯತ್ಯಾಸ. ಆದರೆ ಕೃಷ್ಣ ಇನ್ನೂ ಚಿಕ್ಕ ಮಗುನೇ, ತೆವಳ್ಕೊಂಡು ಇನ್ನೂ ಹೋಗುವಂತಹ ವಯಸ್ಸು. ಸೊ ಕೃಷ್ಣ ಸರಿ, ನಂದ ಯಶೋಧ ಎಲ್ಲ ಬಂದರು. ಸರಿ, ನಂದ ವೃಷಭಾನು ಜೊತೆ ಮಾತಾಡ್ತಾ ಇದ್ದಾರೆ, ಯಶೋಧ ಕೀರ್ತಿದ ಜೊತೆ ಮಾತಾಡ್ತಾ ಇದ್ದಾರೆ. ಮಗು ಕೃಷ್ಣನ ಯಾರೋ ಆಟ ಆಡಿಸ್ತಾ ಇದ್ದಾರೆ. ಆಮೇಲೆ ಅವನನ್ನು ಕೆಳಗಡೆ ಬಿಡ್ತಾರೆ. ಕೃಷ್ಣ ಏನು ಮಾಡ್ತಾನೆ, ತೆವಳ್ಕೊಂಡು ರಾಧಾರಾಣಿಯನ್ನು ಯಾವ ತೊಟ್ಟಿಲಲ್ಲಿ ಮಲಗಿಸಿದಾರೋ ಆ ತೊಟ್ಟಿಲಿನ ಹತ್ರ ಕೃಷ್ಣ ಬರ್ತಾನೆ. ಕೃಷ್ಣ ಬಂದ್ಬಿಟ್ಟು ಇನ್ನೂ ನಡೆಯೋಕ್ಕೆ ಬರಲ್ಲ, ಚಿಕ್ಕ ಮಗು. ಏನು ಮಾಡ್ತಾನೆ, ಆ ತೊಟ್ಲನ್ನ ಹಿಡ್ಕೋತಾನೆ, ಹಿಂಗೆ ಮಾಡಿ ಏನೋ ತೊಟ್ಲನ್ನ ಹಿಡ್ಕೊಂಡ್ಬಿಟ್ಟು ಹೆಂಗೋ ಮಾಡಿ ನಿಂತ್ಕೋತಾನೆ. ನಿಂತ್ಕೊಂಡು ಅವನ ಸ್ಪರ್ಶ, ರಾಧಾರಾಣಿಯ ಚಿಕ್ಕ ಮಗು, ಅದೊಂದು ಚಿಕ್ಕ ಮಗು, ಚಿಕ್ಕ ಮಕ್ಕಳಿದ್ರೆ ಒಬ್ರನ್ನೊಬ್ರು ಹಿಂಗೆ ಮುಟ್ತಾರೆ. ಅದೇ ರೀತಿ ಕೃಷ್ಣ ಸುಮ್ಮನೆ ರಾಧಾರಾಣಿಯನ್ನು ಹತ್ತಿರ ಹೋಗ್ತಾನೆ. ಮೊದಲು ರಾಧಾರಾಣಿ ಹತ್ತಿರ ಹೋದ ತಕ್ಷಣ ಅವಳಿಗೆ ಗೊತ್ತಾಗ್ಬಿಡುತ್ತೆ ಕೃಷ್ಣ ಬಂದಿದ್ದಾನೆ ಅಂತ. ಮತ್ತು ಕೃಷ್ಣನ ಸ್ಪರ್ಶ ಆದ ತಕ್ಷಣ ರಾಧಾರಾಣಿ ಆವಾಗ ಮೊದಲ ಸತಿ ಕಣ್ಣನ್ನು ಬಿಟ್ಟು ಅವಳು ಮೊದಲು ನೋಡಿದ್ದಂತಹ ವಸ್ತು ಅಥವಾ ವಿಷಯ ಕೃಷ್ಣ. ಹೀಗೆ ಭಗವಂತನ ಪ್ರಿಯ ಭಕ್ತರು ಅಂದರೆ ಭಗವಂತನಿಲ್ಲದೆ ಅವರಿಗೆ ಜೀವನನೇ ಇಲ್ಲ, ಭಗವಂತನಿಲ್ಲದೆ ಅವರಿಗೆ ಆನಂದ ಇಲ್ಲ, ಭಗವಂತನ ಸೇವೆ ಇಲ್ಲದೆ ಅವರು ಕಣ್ಣು ಕೂಡ ಬಿಡೋಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರನೇ ಅವರ ಸ್ಥಾನ ಅದು. ಅವರು ಭಗವಂತನ ಬಹಳ ಪ್ರಿಯರು, ಭಗವಂತನಿಗೆ ಬಹಳ ಆಪ್ತರು. ಅಂತಹ ಆಪ್ತ ಭಗವಂತನ ಭಕ್ತರ ಒಂದು ಕೃಪೆ ಇದ್ದರೆ ಮಾತ್ರ ನಾವು ಕೂಡ ಭಗವಂತನನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ. ಓಕೆ, ಹಾಗಾಗಿ ಇದು ರಾಧಾರಾಣಿಯ ವಿಶೇಷವಾದ ಒಂದು ಕೃಪೆ. ರಾಧಾರಾಣಿ ವಿಶೇಷವಾಗಿ ಕಲಿಯುಗದಲ್ಲಿ ಚೈತನ್ಯ ಮಹಾಪ್ರಭುಗಳಾಗಿ ಬಂದು, ಚೈತನ್ಯ ಮಹಾಪ್ರಭುಗಳು ಅಂದರೆ ಕೃಷ್ಣ ಮತ್ತು ರಾಧಾರಾಣಿ ಇಬ್ಬರ ಏಕೀಕೃತ ರೂಪ ಅಂತ ಹೇಳ್ತಾರೆ. ಏಕೀಕೃತ ರೂಪ ಅಂದರೆ ಇಬ್ಬರೂ ಕೂಡ ಒಂದು ವ್ಯಕ್ತಿಯಾಗಿ ಬರ್ತಾರೆ. ಆದರೆ ಚೈತನ್ಯ ಮಹಾಪ್ರಭುಗಳು ರಾಧಾರಾಣಿಯ ಭಾವವನ್ನು ಹೊಂದಿರ್ತಾರೆ, ಭಾವ. ಸೊ ಅವರು ಏನು ಮಾಡಿದ್ರು ಕೂಡ ಅದು ರಾಧಾರಾಣಿಯ ಒಂದು ಭಾವ ಅಥವಾ ಅವಳು ಮನಸ್ಥಿತಿ ಅಂತ ನಾವು ಯೋಚನೆ ಮಾಡ್ಬೋದು. ಮತ್ತು ಚೈತನ್ಯ ಮಹಾಪ್ರಭು ಬಂದು ಹೇಳಿದ್ರು, ಈ ಜಗತ್ತಿನಲ್ಲಿ ಇರೋ ಪ್ರತಿಯೊಂದು ಜೀವಿಯೂ ಕೂಡ ತನ್ನ ಸೇವೆಯನ್ನು ಭಗವಂತನಿಗೆ ಅರ್ಪಿಸಬೇಕು. ಇದೇ ರಾಧಾರಾಣಿಯ ಇಚ್ಛೆ. ರಾಧಾರಾಣಿಯ ಇಚ್ಛೆ ಏನು? ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಸೇವೆಯನ್ನು ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಅನ್ನೋದು ರಾಧಾರಾಣಿಯ ಇಚ್ಛೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಚೈತನ್ಯ ಮಹಾಪ್ರಭು ಆಗಿ ಬಂದು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಎಲ್ಲರಿಗೂ ಮುಕ್ತವಾಗಿ ಫ್ರೀಯಾಗಿ ವಿತರಣೆ ಮಾಡ್ತಾರೆ. ಉದ್ದೇಶ ಏನು ಅಂದರೆ, ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಜಪ ಮಾಡೋದ್ರಿಂದ ಕೃಷ್ಣನ ನಾವು ಪಡ್ಕೋಬಹುದು. ಅದನ್ನು ಕೊಟ್ಟಿರೋದು ಯಾರು? ರಾಧಾರಾಣಿಯೇ ಚೈತನ್ಯ ಮಹಾಪ್ರಭು ಆಗಿ ಬಂದು ಆ ಒಂದು ಕೃಪೆಯನ್ನು ವಿಸ್ತರಿಸಿದ್ದಾಳೆ. ಅದಕ್ಕೋಸ್ಕರ ನಾವು ಇಷ್ಟೊಂದು ಇಸ್ಕಾನಲ್ಲಿ ಹರೇ ಕೃಷ್ಣ ಮಹಾಮಂತ್ರದ ಮೇಲೆ ಇಷ್ಟೊಂದು ನಾವು ಒತ್ತನ್ನು ಕೊಡ್ತೀವಿ. ಯಾಕಂದರೆ ಇದರಿಂದ ನೇರವಾಗಿ ಇದು ರಾಧಾರಾಣಿಯ ಕೃಪೆ. ಯಾರು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾರೋ ಅವರು ರಾಧಾರಾಣಿಯ ಕೃಪೆ ಸಿಗುತ್ತೆ, ಅವರು ನೇರವಾಗಿ ಕೃಷ್ಣನನ್ನು ಪಡ್ಕೊಂಡ್ಬಿಡ್ತಾರೆ. ಇದು ಅವಳು ಬಂದು ಕೊಟ್ಟಿರುವಂತಹ ಮಂತ್ರ. ನನ್ನ ಕೃಷ್ಣನನ್ನು ಪಡಿಬೇಕು ಅಂದರೆ ನೀವು ಈ ಜಪವನ್ನು ಮಾಡಿ ಅಂತ ಅವಳು ಬಂದು ಕೊಟ್ಟಿರೋದು. ಅದಕ್ಕೋಸ್ಕರ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದು. ಇಸ್ಕಾನ್ನಲ್ಲಿ ನಾವು ಏನು ಮಾಡೋರು ಯಾವುದು ಕುರುಡಾಗಿ ಯಾವುದನ್ನು ಮಾಡಲ್ಲ.
ಶಾಸ್ತ್ರೋಕ್ತವಾಗಿ ಅದನ್ನು ಅಧ್ಯಯನ ಮಾಡಿ ಕಾರಣ ಏನು ಇತ್ಯಾದಿ ಇವೆಲ್ಲ ತಿಳ್ಕೊಂಡು ನಮ್ಮ ಆಚಾರ್ಯರು ಅದಕ್ಕೆ ಕಾರಣಗಳನ್ನು ಕೊಟ್ಟಿದ್ದಾರೆ, ಅದರ ಪ್ರಕಾರ ನಾವು ಮಾಡ್ತೀವಿ. ಹಾಗಾಗಿ ನೀವು ಯೋಚನೆ ಮಾಡಬೇಕು, ನಿಮಗೆ ಭಗವಂತನ ಕೃಪೆ ಬೇಕು ಅಂದರೆ ಏನು ಮಾಡಬೇಕಾಗಿಲ್ಲ, ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು. ಯಾರು ಪ್ರತಿನಿತ್ಯ ಜಪ ಮಾಡ್ತಾರೋ ಅವ್ರಿಗೆ ಪ್ರತಿನಿತ್ಯ ಭಗವಂತನ ಕೃಪೆ ಸಿಗುತ್ತೆ. ಯಾರು ತಿಂಗಳಿಗೆ ಒಂದು ಸತಿ ಮಾಡ್ತಾರೋ ಅವರು ತಿಂಗಳಿಗೆ ಒಂದು ಸತಿ ಕೃಪೆ ಸಿಗುತ್ತೆ. ಯಾರು ಮಾಡೋದೇ ಇಲ್ವೋ ಉತ್ತರ ನಿಮಗೆ ಗೊತ್ತು. ಹಾಗಾಗಿ ಭಗವಂತನ ಕೃಪೆ ಪಡ್ಕೊಳ್ಳೋಕ್ಕೆ ಕಲಿಯುಗದಲ್ಲಿ ಅತ್ಯಂತ ಸುಲಭವಾದ ಮಾರ್ಗ ಏನು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರದ ಜಪ ಮಾಡೋದಕ್ಕೆ ನಿಮಗೆ ಯಾರಿಗೂ ಯಾವ ನಿಯಮ ಇಲ್ಲ, ಅಥವಾ ಇದು ಮಾಡಬೇಡಿ, ಇದು ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ, ಏನೂ ಇಲ್ಲ. ನೀವೇನು ಮಾಡ್ತಾ ಇದ್ದೀರೋ ಮಾಡ್ಕೊಳ್ಳಿ, ಜೊತೆಗೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ ಪ್ರತಿದಿನ ಅಷ್ಟೇ. ಆವಾಗ ಪ್ರತಿದಿನ ಭಗವಂತನ ಒಂದು ಸೇವೆಯನ್ನು ನಾವು ಪ್ರತಿದಿನ ಮಾಡ್ದಂಗೆ ಆಗುತ್ತೆ. ಭಗವಂತನ ಸೇವೆಯನ್ನು ಪ್ರತಿದಿನ ಮಾಡಿದವ್ರಿಗೆ ಭಗವಂತ ಯಾವತ್ತೂ ಮರೆಯೋದಿಲ್ಲ. ಕೃಷ್ಣ ಒಂದು ಅಳಿಲ ಸೇವೆಯನ್ನು ಮರೀಲಿಲ್ಲ, ಹೌದಾ? ರಾಮನಾಗಿ ಬಂದಾಗ ಅಳಿಲು ಹನುಮಂತ ಅಳಿಲು ನಡುವೆ ಸಂವಾದ ಆಗ್ತದೆ, ನೀನು ಪಕ್ಕಕ್ಕೆ ಹೋಗು, ನಾವೆಲ್ಲ ದೊಡ್ಡ ದೊಡ್ಡ ಬಂಡೆಗಳು ತರ್ತಾ ಇದ್ದೀವಿ, ನೀನು ಕಾಲು ಕೆಳಗಡೆ ಸಿಕ್ಕಾಕೊಂಡು ಕುಸಿದೋಗ್ಬಿಡ್ತೀಯ. ರಾಮ ಬಂದು ಕೇಳಿದಾನೆ, ಯಾಕೆ ಹನುಮಂತ? ನೀನು ನಿನ್ನ ಶಕ್ತಿಗೆ ಅನುಸಾರವಾಗಿ ಮಾಡ್ತಾ ಇದೆಯಾ, ಅದು ಅದರ ಶಕ್ತಿಯ ಅನುಸಾರವಾಗಿ ಮಾಡ್ತಾ ಇದ್ದೆ, ನಾನು ಎಲ್ಲ ಜೀವಿಗಳ ಪ್ರೀತಿಯನ್ನು ಭಕ್ತಿಯನ್ನು ಸ್ವೀಕಾರ ಮಾಡ್ತೀನಿ ಅಂತ. ಹಾಗಾಗಿ ನಾವು ಪ್ರತಿನಿತ್ಯ ಭಗವಂತನ ನಾಮವನ್ನು ತಗೊಂಡ್ರೆ, ಪ್ರತಿನಿತ್ಯ ಭಗವಂತನಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಿದ್ರೆ ಭಗವಂತ ಹೇಗೆ ನಮ್ಮನ್ನು ಮರಿತಾನೆ? ನಾವು ಅವನನ್ನು ಮರೆತರೂ ಅವನು ನಮ್ಮನ್ನು ಮರೆಯಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ, ಸಾಯೋ ಸಮಯದಲ್ಲಿ ಅಂತೆ ನಾರಾಯಣ ಸ್ಮೃತಿ ಅಂತೆ, ಅಂದರೆ ಸಾಯೋ ಸಮಯದಲ್ಲಿ ನಾವು ಭಗವಂತನ ಸ್ಮರಿಸಬೇಕು. ಆದರೆ ಬಹಳ ಕಠಿಣ. ಸಾವು ಅಂದರೆ ಏನು ಅಂತ ಆಚಾರ್ಯರು ಹೇಳ್ತಾರೆ. ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತ ಅದ್ಯೈವ ಮೇ ವಿಶತು ಮನಸು ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಫವತ ಪಿತ್ತೈ ಕಂಠಾವರೋಧನ ವಿದೋ ಸ್ಮರಣಂ ಕುತಸ್ತೆ. ಕುಲಶೇಖರ್ ಆಳ್ವಾರ್ ಅಂತ ಇದ್ರು, ಅವ್ರು ಹೇಳ್ತಾ ಇದ್ರು, ಸಾಯೋ ಸಮಯದಲ್ಲಿ ಗಂಟ್ಲು ಗೊರ 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 ಅನ್ನತ್ತೆ, ಅಂದರೆ ಕಫ ಪಿತ್ತ ವಾಯು ಎಲ್ಲ ಹೆಚ್ಚಾಗ್ಬಿಡುತ್ತಂತೆ ಶರೀರದಲ್ಲಿ. ಮನಸ್ಸು ಸ್ಥಿಮಿತವನ್ನು ಕಳ್ಕೊಂಡು ಬಿಡುತ್ತೆ. ಯಾವ ವಿಷಯದ ಬಗ್ಗೆನೂ ನಾವು ಯೋಚನೆ ಮಾಡೋಕ್ಕಾಗೋದಿಲ್ಲ ಆ ಸಾಯೋ ಸಮಯದಲ್ಲಿ. ಅಷ್ಟೊಂದು ನಾವು ಕಷ್ಟವನ್ನು ಅನುಭವಿಸ್ತಾ ಇರ್ತೀವಿ. ಆ ಸಾಯೋ ಸಮಯದಲ್ಲಿ ನಾವು ನಾರಾಯಣನ ನಮ್ಮ ಸ್ಮರಣೆ ಮಾಡಬೇಕು, ಕೃಷ್ಣನ ಸ್ಮರಣೆ ಮಾಡಬೇಕು ಅಂದರೆ ಎಷ್ಟು ಕಷ್ಟ. ಇವಾಗ ನಮಗೊಂದು ತಲೆನೋವು ಬಂದರೇ ಇವಾಗ ನಾವು ಕೃಷ್ಣನ ಮರ್ತು ಬಿಡ್ತೀವಿ. ಅಯ್ಯೋ ಅಮ್ಮ ಅಪ್ಪ ಅಂತ ಔಷಧಿ ತೊಗೊಂಡು ಮಲ್ಕೊಂಡು ಬಿಡ್ತೀವಿ, ಕೃಷ್ಣನ ನೆನೆಸ್ಕೊಳ್ಳಲ್ಲ. ಇನ್ನು ಸಾಯೋ ಸಮಯದಲ್ಲಿ ಅಷ್ಟೊಂದು ನೋವಿರುತ್ತೆ, ಹೇಗೆ ಕೃಷ್ಣನ ನೆನೆಸ್ಕೋತೀವಿ? ಆದರೆ ಕೃಷ್ಣ ಹೇಳ್ತಾನೆ, ಜೀವನದಲ್ಲಿ ಯಾರು ನನಗೆ ಸೇವೆಯನ್ನು ಕೊಟ್ಟಿದ್ದಾರೋ ಅವರು ನನ್ನನ್ನು ಸ್ಮರಿಸದೆ ಹೋದ್ರು ನಾನು ಅವರನ್ನು ಸ್ಮರಿಸ್ಕೋತೀನಿ ಅವ್ರು ಸಾಯೋ ಸಮಯದಲ್ಲಿ ಅಂತ. ಇದು ಕೃಷ್ಣನ ವಿಶೇಷ ಕೃಪೆ. ಹಾಗಾಗಿ ನಮ್ಮ ಜೀವನದಲ್ಲಿ ಕೈಕಾಲಲ್ಲಿ ಶಕ್ತಿ ಇರುವಾಗ ನಾವು ಭಗವಂತನ ಭಕ್ತಿ ಮಾಡಬೇಕು. ಎಲ್ಲ ಇಲ್ಲೇ ಇರುವಾಗ ಮುಂಚೆನೇ ಮಾಡಿದರೆ ಅದರದ್ದು ಫಲ ಭಗವಂತ ಕೊನೆಯಲ್ಲಿ ನಮಗೆ ಕೊಡ್ತಾನೆ. ಓಕೆ, ಇದ್ರ ಜೊತೆ ನಾವಿಲ್ಲಿ ಇವತ್ತು ಇಲ್ಲೇ ಮುಗಿಸೋಣ. ಶ್ರೀ ರಾಧಾಷ್ಟಮಿ ಮಹಾಮಹೋತ್ಸವ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಯ, ನಿತಾಯಿ ಗೌರ ಪ್ರೇಮಾನಂದೇ.